ಮೊದಲೇ ಹಾಡಕ್ಕೆ ಬಿಡಕ್ಕಿಲ್ವಮ್ಮ? ಆಚೆನೇ ಇರ್ಬೇಕು ತಾನೆ. ಅಲ್ಲೇ ಜೋರು ಸೌಂಡ್ ಕೊಟ್ರೆ ಆಯ್ತು. ओम शांति, ओम शांति। आज बाबा पूछ रहे हैं अपने आज्ञाकारी बच्चों को सर्व संबंधों का सैकरीन बाप क्या श्रीमत देते हैं। मेन श्रीमत देह सहित देह के सब संबंधों को भूल एक मेरे से संबंध जोड़ो, मेरे को याद करो, बुद्धि होगी सभी देहदारियों से हटाओ। हाँ, मर मिटना है लेकिन बुद्धि होगी इसी स्थिति में रहने का मेहनत करनी है। हाँ, बाबा सर्व ಸಂಬಂಧಗಳ ಸ್ಯಾಕ್ರೀನ್ ತಂದೆ ತನ್ನ ಆಜ್ಞಾಕಾರಿ ಮಕ್ಕಳಿಗೆ ಏನು ಶ್ರೀಮತ ಕೊಡ್ತಿದ್ದಾರೆ? ಜಗತ್ತು ಅಥವಾ ದೇಹದ ಸಂಬಂಧ ತನ್ನ ದೇಹದಿಂದ ಬುದ್ಧಿಯೋಗ ತೆಗೆದು ನಾನೊಬ್ಬನನ್ನು ನೆನಪು ಮಾಡಿ ನಾನೊಬ್ಬನ ಜೊತೆ ಜೋಡಿಸಿ ನಾನು ನಿಮಗೆ ಇಷ್ಟು ದೊಡ್ಡ ಪ್ರಾಪ್ತಿಯನ್ನು ಮಾಡಿಸ್ಲಿಕ್ಕೆ ಬಂದಿದ್ದೀನಿ.
ಸೊ ಇದು ಒಂದು ಆಜ್ಞೆ ಅನುಸಾರ ನೀವು ನಡಿಬೇಕು ಅನ್ನೋದೇನು ಹೇಳ್ತಾರೆ. ಪ್ರತಿ ಮುರುಳಿಯಲ್ಲಿ ಮಾತು ಈಗ 2-3 ದಿನದಿಂದ ನೋಡ್ತಿದ್ದೀರಾ, ಲೈನ್ ಬೈ ಲೈನ್ ನನ್ನನ್ನು ನೆನಪು ಮಾಡಿ ಅಂತಾರೆ ಬಾಬಾ. ನನ್ನೇನೋ ಎಷ್ಟು ಸೀರಿಯಸ್ ಆಗಿತ್ತು, ನನ್ನನ್ನು ನೆನಪು ಮಾಡಲಿಲ್ಲ ಅಂದರೆ ನಿಮ್ಮ ಹೆಜ್ಜೆ ಹೆಜ್ಜೆಯಲ್ಲಿ ಮಿಸ್ಟೇಕ್ಸ್ ಭೂಲೆ ಹೋತಿ. ನಿಮ್ಮನ್ನು ಬಾಬಾವ್ರ ಕಂಡ ಈ ಜಗತ್ತಿಂದ ಕರ್ಕೊಂಡು ಹೊರಟೋಗುತ್ತೆ ಅನ್ನೋ ಪ್ರಜ್ಞೆ ಇರಬೇಕು ನಮಗೆ. ಜೀವನ ಸಹಜ ಅಲ್ಲ. ಬಾಬಾವ್ರ ಹತ್ರ ಎಚ್ಚರವಾಗಿರಬೇಕು. ಇದು ಈಶ್ವರನ ಧರ್ಮರಾಜನ ದರ್ಬಾರ್. ಕರ್ಮ ಹಾಗೂ ಪನಿಷ್ಮೆಂಟ್ ಟೈಮ್ ಯಾವಾಗಲೂ ಶುರುವಾಗೋಯ್ತು. ಸೊ ಅದರಿಂದ ನೋಡ್ಕೊಳ್ಬೇಕು ನಾವು ಹೆಂಗೆ ಬಾಬಾವ್ರ ಅನುಸಾರ ನಡೀತಿದ್ದೀವ ಇಲ್ವಾ ಅಂತ. ಯಾಕೆಂದರೆ ಸಂಬಂಧಿಗಳ ನೆನಪು ರುಲಾತಾಯ. ನೆನ್ನೆ ಹೇಳಿದ್ರು, ನನ್ನನ್ನು ಮರೆತರೆ ನೀವು ಅಳ್ತೀರ. ದೇಹದಾರಿಗಳ ನೆನಪು ನಿಮಗೆ ದುಃಖ ಕೊಡೋದು ಬಿಟ್ಟು ನಿಮ್ಮನ್ನು ಗಿರಾವಟ್ ಮೇಲೆ ಆಕಾಶದಿಂದ ತಳ ನೆಲ ಪಾತಾಳಕ್ಕೆ ಬೀಳೋ ಥರ ಬೀಳಿಸುತ್ತೆ. ಎಚ್ಚರ ಅಂತಾರೆ ಬಾಬಾವರು. ಮಾಸಿಕ ಗರ್ನಯ್ಯ ಈಶ್ವರನ ಮಕ್ಕಳಾಗಿ ಬದುಕೋದು ಚಿಕ್ಕಮ್ಮನ ಮನೆಗೆ ಹೋದಂಗಲ್ಲ, ಲೌಕಿಕ ಅಲ್ಲ. ಇದು ಎಚ್ಚರವಾಗಿರಬೇಕು. ಇಲ್ಲಿ ಯಾವ ಲೌಕಿಕ ರೀತಿ ನೀತಿಗಳಿಲ್ಲಿ ನಡೆಯಲ್ಲ. ಇದು ಬಾಬಾವರ ಪುನಃ ವಾರ್ನಿಂಗ್ ವಿಷಯ. ನನ್ನ ಇಡೀ ನೀವು ಮುರುಳಿಯಲ್ಲಿ ನೋಡಿದ್ರೆ 30 ಉತ್ತರ ಇದೆ. ನನ್ನನ್ನು ನೆನಪು ಮಾಡಿಲ್ಲ ಅಂದರೆ ನಿಮಗೇನಾಗುತ್ತೆ ಅನ್ನೋದಕ್ಕೆ. ಅದರ ಪ್ರಜ್ಞೆ, ಅದರ ಎಚ್ಚರ. ಇಲ್ಲಿ ಸಾಧಾರಣ ಮನುಷ್ಯರು, ಯಾರೋ ಸಾಧು ಸಂತರ ಹತ್ರ ಬಂದಿಲ್ಲ, ನಾವು ಭಗವಂತನ ಹತ್ರ ಬಂದಿದ್ದೀವಿ. ಪ್ರತಿ ಗಳಿಗೆ ಮೇ ಬಾಬಾ ಕಾಹು ನಾನು ಬಾಬಂದು ಅಂತ ತಿಳ್ಕೊಳ್ಳಿ ಅಂತ ಎಷ್ಟು ಹೇಳಿದ್ದಾರೆ. ನಮಗೆ ಎಷ್ಟು ಅದರ ರೆಸ್ಪೆಕ್ಟ್ ಇದೆ ಈಶ್ವರನ ಬಗ್ಗೆ. ತನ್ನ ಸ್ವಾರ್ಥದ ಬೇಳೆ ಬೇಯಿಸಕ್ಕೆ ಬರ್ತಾರೆ ಮನುಷ್ಯರು ಸಂಬಂಧಗಳಲ್ಲಿ. ಏನಾದರೂ ಸಿಗುತ್ತಾ ಅಂತ ಹೇಳ್ಬಿಟ್ಟು. ಹಂಗೆ ಇಲ್ಲಿ ಭಗವಂತನ ಹತ್ರ ಇದೆಲ್ಲ ನಡೆಯಲ್ಲ ಅಲ್ಲ. ಈಶ್ವರನ ಮುಂದೆ ಲೌಕಿಕ ಆಟಗಳೆಲ್ಲ ಎಲ್ಲ ಮರೆತು ಅಶರೀರಿಯಾಗ್ರಿ ಅನ್ನೋದು ಇವತ್ತು ಮೇನ್ ಲೆಹರು ಮುರುಳಿದು. मीठे बच्चे तुम्हारे पास अविनाशी ज्ञान रत्नों का अथाह खजाना है. तुम उसका दान करो. तुम्हारे दर से कोई भी वापस नहीं जाना चाहिए. ಮಧುರವಾದಂತಹ ಮಕ್ಕಳೇ, ನಿಮ್ಮ ಹತ್ರ ಅವಿನಾಶಿ ಜ್ಞಾನ ರತ್ನಗಳ ಅಥಾಹ ಖಜಾನೆ ಇದೆ. ಯಾರೇ ನಿಮ್ಮ ಹತ್ರ ಮನುಷ್ಯರು ಬಂದರೆ ಅವರು ಖಾಲಿ ಹೋಗಂಗಿಲ್ಲ. ಈಶ್ವರನ ಪ್ರಸಾದ ಅಂದರೆ ಜ್ಞಾನದ ಪ್ರಸಾದ, ಜ್ಞಾನ ರತ್ನಗಳನ್ನು ಕೊಟ್ಟು ಕಳಿಸಿ ಮಕ್ಕಳೇ ಅಂತಿದ್ದಾರೆ. सर्व संबंधों की सैक्रिन बाप अपने बच्चों को कौन सी श्रीमत देते हैं. मीठे बच्चे अपना बुद्धियोग सब तरफ से हटाए एक मुझे याद करते रहो. ಯಾವುದು ಗೀತೆಯಲ್ಲೂ ಫೇಮಸ್ ಇದೆ, ಮಾಮೈ ಕಮ್ ಯಾದ್ ಕರೋ ಸಬ್ ಕುಚ್ ತ್ಯಾಗೋ. ದೇಹ ಸಹಿತ ದೇಹನೇ ದೊಡ್ಡ ವಿಕಾರ, ಕಡಾ ವಿಕಾರ. ಥೂಚಿ ಅನ್ನಿಸ್ಲಿಲ್ಲ ಮನುಷ್ಯರಿಗೆ. दुनिया की कोई भी वस्तु मित्र संबंधी आदि याद न आए, क्योंकि इस समय सब दुख देने वाले. विश्व का मालिक बनना है तो ज़रूर 63 जन्मों का हिसाब किताब चुकतू करने की मेहनत करना पड़े. सब कुछ भूल अशरीरी बनो, तब हिसाब किताब चुकतू हो. मैं सर्व संबंधों की सैक्रिन हूँ. ಮಧುರವಾದಂತಹ ಮಕ್ಕಳೇ, ನಿಮ್ಮ ಬುದ್ಧಿಯೋಗವನ್ನು ಎಲ್ಲ ಕಡೆಯಿಂದ ತೆಗೆದು ನಾನೊಬ್ಬನನ್ನು ನೆನಪು ಮಾಡಿ, ಪ್ರಪಂಚದ ಯಾವುದೇ ವಸ್ತು, ಮಿತ್ರ ಸಂಬಂಧಿಗಳು, ಲೌಕಿಕ ಅಲೌಕಿಕ ಸಂಬಂಧಗಳಿರಲಿ, ಯಾರ ನೆನಪು ಮಾಡಬೇಡಿ. ಯಾಕೆಂದ್ರೆ ಈ ಸಮಯದಲ್ಲಿ ಎಲ್ಲರೂ ದುಃಖ ಕೊಡೋರೆ. ಸ್ವಾರ್ಥ ನಡಿಲಿಲ್ಲ, ಸ್ವಾರ್ಥ ಸಾಧಿಸೋಕ್ಕಾಗಿಲ್ಲ ಅಂದರೆ ಬರೀ ದುಃಖ ಕೊಡೋರೇನೆ.
ಮನುಷ್ಯರು ಫುಲ್ ತುಂಬ ಸ್ವಾರ್ಥದ ವಿಷ ತುಂಬಿಕೊಂಡು ಕೂತಿದ್ದಾರೆ. ವಿಶ್ವದ ಮಾಲೀಕನಾಗಬೇಕಂದ್ರೆ 63 ಜನ್ಮದ ಲೆಕ್ಕಾಚಾರ ಮುಗಿಸ್ಲಿಕ್ಕೆ ಪರಿಶ್ರಮ ಪಡಬೇಕು. ಎಲ್ಲವನ್ನು ಮರೆತು ಅಶರೀರಿಗಳಾಗ್ರಿ, ಆಗಲೇ ಲೆಕ್ಕಾಚಾರ ಮುಗಿಯೋದು. ನಾನು ಎಲ್ಲ ಸಂಬಂಧಗಳ ಸ್ಯಾಕ್ರಿನ್ ಆಗಿದ್ದೀನಿ, ಎಲ್ಲ ಸಂಬಂಧಗಳ ಸ್ಯಾಕ್ರಿನ್. ನನ್ನೇನು ಹೇಳಿದ್ರಲ್ಲ, ನಾನು ನಿಮಗೇನು ಬೇಕು, ಏನು ಕೊರತೆ ಮಾಡಿದ್ದೀನಿ, ಯಾವ ಕಾರಣ ಚೀಚಿ ದೇಹ ಹೆಣದಿಂದೆ ಹೋಗ್ತೀರಾ ಅಂತ. ಇಟ್ ಸಾಕಲ್ಲ ಭಗವಂತ ಹೇಳೋದು. ओम शांति. बाप दादा बच्चों से पूछते हैं कि किसकी याद में बैठे हो. शिव बाबा की ना बुलंद आवाज से कहना चाहिए, शिव बाबा की याद में बैठे हैं. ಬಾಬಾ ಕೇಳ್ತಿದ್ದಾರೆ, ಯಾರ ನೆನಪಲ್ಲಿ ಕುಳ್ತಿದ್ದೀರಾ ಅಂದರೆ ಎಲ್ಲರೂ ಶಿವಬಾಬನ ನೆನಪಂದರೆ ಬಾಬಾ ಹೇಳ್ತಿದ್ದಾರೆ, ಜೋರಾಗಿ ಹೇಳಬೇಕು, ನಶೆಯಲ್ಲಿ ಹೇಳಬೇಕು, ನಾನು ಶಿವ ಬಾಬವ್ರ ಹೆಸರಲ್ಲಿ ನೆನಪಲ್ಲಿ ಕುಳ್ತಿದ್ದೀನಿ. ಎಷ್ಟು ಜಿಗ್ರಿ ಬಾಬನ ಮೇಲೆ ಇರಬೇಕಂದ್ರೆ, ತೇರೆ ನಾಮ್ ಸೆ ಜೀನಾ ಹೇ, ತೇರೆ ನಾಮ್ ಸೆ ಮರ್ನಾ ಹೇ. ಮರೋ ಸತ್ರೆ ಒಳ್ಳೆಯದೇ, ಆದರೆ ಬಾಬವ್ರ ವಿರುದ್ಧ ನಡೆದು ಸಾಯಬಾರ್ದು. तो बाबा ಹೇಳೋದು, तुम बच्चे अर्थात आत्माओं का कनेक्शन शिव बाबा से है. तुम शिव बाबा के बनते हो इन द्वारा, क्योंकि शिव बाबा इनके द्वारा ही मिलते हैं. ये बीच में दलाल भी कहा जाता है, तुम्हारा दलाल से कोई कनेक्शन नहीं. ಬಾಬಾ ಬ್ರಹ್ಮ ಬಾಬಾವರನ್ನು ವೆರೈಟಿ ಸಂಬಂಧಗಳಲ್ಲಿ ತರ್ತಾರೆ. ಅದೆಲ್ಲ ಸೀಕ್ರೆಟ್ ಅರ್ಥ ಆಗಬೇಕು. ಬಾಬಾ ಹೇಳೋದು, ನಾನು ನಿಮ್ಮ ಮಕ್ಕಳಿಗೆ ಇಷ್ಟೇ ಹೇಳ್ತೀನಿ, ನಿಮ್ಮದು ನಾನು ಒಬ್ಬನ ಜೊತೆ ಮಾತ್ರ ಕನೆಕ್ಷನ್, ಈವನ್ ಬ್ರಹ್ಮನ ಜೊತೆನೂ ಇರಂಗಿಲ್ಲ. ಬ್ರಹ್ಮ ತಂದೆಯ ಜಸ್ಟ್ ನಾನು ಆಧಾರ ತೊಗೊಂಡಿದ್ದೀನಿ, ಮಧ್ಯದಲ್ಲಿ ಅವ್ರು ಬರೀ ದಳಾಳಿ ತರಹ ಅಷ್ಟೇ ನಾನು ಕನೆಕ್ಟ್ ಆಗಲಿಕ್ಕೆ ಅವರ ಮಾಧ್ಯಮ. ಆದರೆ ಈಗ ಬ್ರಹ್ಮ ತಂದೆಯ ಬಗ್ಗೆ ಕೇವಲವಾಗಿರಂಗಿಲ್ಲ, ಫಾಲೋ ಫಾದರ್ ಆ್ಯಂಡ್ ಮದರ್. ಸೊ ಆದರೆ ನೆನಪು ಶಿವಬಾಬವ್ರನ್ನು ಮಾಡಬೇಕು, ಫಾಲೋ ಬ್ರಹ್ಮ ತಂದೆ ಆ್ಯಂಡ್ ಶಿವ ತಂದೆ ಸ್ಥಿತಿಯಲ್ಲಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಧ್ಯದಲ್ಲಿ ಯಾರೂ ದಳಾಳಿಗಳ ಜೊತೆ ಸಂಬಂಧ ಜೋಡ್ಸಕ್ಕೆ ಹೋಗಲ್ಲಲ್ಲ, ಆದರೆ ಇಲ್ಲಿ ಬ್ರಹ್ಮ ತಾಯಿನೂ ಹೌದು. ये तो सिर्फ बीच में मार्फत है, लेन देन का सबका हिसाब किताब बाप से होना है, इनसे नहीं. इनका भी लेन देन बाप से है. ये भी उस बाप को कहते हैं, बाबा मेरा सब कुछ आपका है. ತಂದೆ ಹೇಳ್ತಿರೋದೇನು, ಇವರು ಬರೀ ಮಧ್ಯಸ್ಥಿಕ ಅಷ್ಟೇ ಮಕ್ಕಳೇ. ಯಾರಾದರೂ ಏನಾದರೂ ಮಾಡುವಾಗ ಮಧ್ಯಸ್ಥಿಕರನ್ನ ಇಟ್ಕೋತಾರೆ ನೋಡಿ, ಹಂಗೆ ಇಡೀ ನಿಮ್ಮ ಲೆಕ್ಕಾಚಾರ ನಿಮ್ಗೆ ಕೊಡೋದು ತಗೊಳ್ಳೋದೇನಿದೆ ಕೇವಲ ನನ್ನ ಜೊತೆ ಮಾತ್ರ. ಯಾಕೆಂದರೆ ಬ್ರಹ್ಮ ತಂದೆನೋ ಅವ್ರ ಮತದ ಮೇಲೆ ಅವರನ್ನು ನೆನಪು ಮಾಡ್ತಾರೆ, ಅವರು ಹೇಳ್ತಾರೆ ಬಾಬಾ ಎಲ್ಲ ನಿಂದು ಅಂತ ಹೇಳ್ಬಿಟ್ಟು. तो तुम्हें भी एक तो निश्चय ये है कि हम आत्मा है, और दूसरा ये भी निश्चय है कि हम आत्माएं अभी परमपिता परमात्मा से वर्षा ले रहे हैं. मनसा वाचा कर्मणा तन मन धन से हम शिव बाबा के मददगार बनते हैं. ತಂದೆ ಹೇಳ್ತಿರೋದು, ನಿಮಗೀಗ ನಿಶ್ಚಯ ಇದೆ ನಾನು ಆತ್ಮನಾಗಿದ್ದೀನಿ, ಇನ್ನೊಂದು ನಿಶ್ಚಯ ಇದೆ ನನ್ನ ಆತ್ಮಗಳ ತಂದೆ ಪರಂಪಿತ ಪರಮಾತ್ಮ ಆಸ್ತಿ ಕೊಡ್ತಿದ್ದಾರೆ. ನಾನು ಆಸ್ತಿ ತಗೋತಿದ್ದೀನಿ. ಆಸ್ತಿ ತಗೊಳ್ಳೋ ಕಂಡೀಷನ್ ಏನು, ನಾನು ಆತ್ಮ ಜನನ ಮರಣ ಚಕ್ರದಲ್ಲಿ ಬರ್ತೀನಿ. ಚಕ್ರದಲ್ಲಿ ಬರೋದು ನಾಟಕ ಅಲ್ಲ, ಬರೀ ಆಟ ಅಲ್ಲ. ಇಟ್ ಈಸ್ ಎ ವೆರಿ ಮಿಸ್ಟೀರಿಯಸ್, ತುಂಬ ಕಷ್ಟದ ವಿಷಯ ಪ್ರತಿ ಜನ್ಮ ಕ್ರಾಸ್ ಮಾಡೋದು. ಏನು ಯೋಚನೆ ಹಿಂದೆ ಮುಂದಿಂದಿಲ್ಲದೆ ಪುರುಷಾರ್ಥ ಯಾಕೆ ನಡೆಯಲ್ಲ? ಯಾಕೆಂದರೆ ಆತ್ಮನ ಮೇಲೇನೂ ನಿಶ್ಚಯ ಇಲ್ಲ, ಪರಮಾತ್ಮನ ಮೇಲೂ ನಿಶ್ಚಯ ಇಲ್ಲ. ನಿಶ್ಚಯ ಇರೋರು ಇಷ್ಟಾದ್ರೂ ಅರ್ಧ % ಆದ್ರೂ ಬಾಬನ ನೆನಪು ಮಾಡಿ ಪುರುಷಾರ್ಥ ಮಾಡಿ ಪಾಪ ಮಾಡಬಾರ್ದು ಅನ್ನೋ ಪ್ರಜ್ಞೆ ಇಟ್ಕೊಂಡು ನಡೀತಾರೆ. ಅರ್ಧ % ನೆನಪಿರೋರು
ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಮನಸ ವಾಚ ಕರ್ಮಣ ತನುಮನ ಧನದಿಂದ ನಾವು ಶಿವ ಬಾಬಾವರ ಸಹಯೋಗಿಗಳಾಗ್ತಿದ್ದೀವಿ. ये सब कुछ शिव बाबा को अर्पण किया हुआ है. फिर शिव बाबा डायरेक्शन देते हैं, ऐसे ऐसे करो, इनको कहा जाता है ಶ್ರೀಮತ್. ನೀವೆಲ್ಲ ಬಾಬಾವ್ರಿಗೆ ಅರ್ಪಣೆ ಮಾಡಂಗಿದ್ರೆ ನಿಮ್ಮ ಮನ್ಮತದಲ್ಲಿ ಒಂದು ಸಂಕಲ್ಪ ನಡೆಸಂಗಿಲ್ಲ. ಸಂಕಲ್ಪ ಕರ್ಮ ಬಿಟ್ರಿ. ಇದು ಸಮರ್ಪಣೆ. ಮನಸ್ಸಿಗೆ ಬಂದಂಗೆ ನಡೆಯೋದು, ಇಂದ್ರಿಯಗಳ ಗುಲಾಮಿಯಲ್ಲಿ ವಿಕಾರಗಳು ಹೇಳ್ದಂಗೆ ಕೇಳೋದು, ರಾವಣನ ಮಕ್ಕಳಾಗಿ ಬದುಕಬಾರ್ದಿಲ್ಲಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಶಿವ ಬಾಬಾ ನೀವು ಅರ್ಪಣೆ ಮಾಡಿದ ಮೇಲೆ ನಾನು ಎಲ್ಲ ವಿಷಯದಲ್ಲಿ ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕ ಎಲ್ಲದರಲ್ಲಿ ಮತ ಕೊಡ್ತೀನಿ. ನೀವು ಹೀಗಿಂಗೆ ಮಾಡಿ ಹಿಂಗೆ ನಡಿಬೇಕಂತ. ಅದು ಶ್ರೀಮತ. ಮುರುಳಿಯಲ್ಲಿ ಸ್ಪಷ್ಟವಾಗಿದೆ ಶ್ರೀಮತ. ಹೆಂಗೆ ಕೂತ್ಕೋಬೇಕು, ಎದ್ದೇಳ್ಬೇಕು, ಏನು ನೋಡಬೇಕು, ಏನು ನೋಡ್ಕೊಡ್ದು, ಇದನ್ನೆಲ್ಲ ಹೇಳ್ಬಿಟ್ಟಿದ್ದಾರೆ. तो बाप खुद कहते हैं, मैं इस पुराने तन में प्रवेश करता हूँ, ये भी पतित से पावन बन रहे हैं. ये किसने कहा? शिव बाबा ने. ये भी पावन बन रहे हैं, इनका भी मेरे साथ हिसाब किताब है, इनके साथ कोई का हिसाब किताब नहीं है. तुम चिट्ठी लिखते हो शिव बाबा केयर ऑफ ब्रह्मा, परंतु माया ऐसी है जो निरंतर याद करने नहीं देती है, बुद्धियों गड़ी गड़ी तोड़ देती है. ತಂದೆ ಹೇಳೋದು ಶಿವ ಬಾಬನ್ ಜೊತೆ ಸಂಬಂಧ ಇರೋದಂದ್ರೆ ಏನು ಅಂತ ಹೇಳ್ತಿದ್ದಾರೆ ನೋಡಿ. ನಾನು ಇವರಲ್ಲಿ ಪ್ರವೇಶ ಮಾಡಿದ್ದೀನಿ, ಪತಿತರಿಂದ ಪಾವನ ಅವರು ಆಗ್ತಿದ್ದಾರೆ, ಎಲ್ಲರನ್ನು ಮಾಡ್ತಿದ್ದೀನಿ. ನನ್ನ ಜೊತೆ ಬ್ರಹ್ಮಂದು ಬರೀ ನನ್ನ ಜೊತೆ ಲೆಕ್ಕ ಇದೆ, ಇನ್ಯಾರ ಜೊತೆ ಲೆಕ್ಕ ಇಲ್ಲ. ಬ್ರಹ್ಮ ಬಾಬಾ ವಾಸ್ ಸೋ ಹಾನೆಸ್ಟ್. ಸತ್ಯತೆ ಅಂದರೆ ಒಂದು ಸಾರಿ ಬಾಬಾ ಎಲ್ಲ ನಿಂದು ಅಂದಮೇಲೆ ಪ್ರಾಣ ಬಿಟ್ಟರು, ಕರೆದ ತಕ್ಷಣ ಹೊರಟೋದ್ರೆ ಹೊರತು ಹಿಂದೆ ಬೇರೆ ದೇಹಾಭಿಮಾನ ತರಲಿಲ್ಲ. ಇದು ಸತ್ಯತೆ, ಇದು ಹಾನೆಸ್ಟಿ, ಬದುಕದಲ್ವಾ? ಸೊ ಅದಕ್ಕೆ ಹೇಳ್ತಿದ್ದಾರೆ, ನಾನು ಬಂದಿರೋದೇ ನಿಮ್ಮನ್ನು ಪಾವನ ಮಾಡಲಿಕ್ಕೆ. ಅಂದರೆ ನಿಮ್ಮದು ಬ್ರಹ್ಮನ ಜೊತೆನೂ ಯಾವ ಲೆಕ್ಕ ಇರಂಗಿಲ್ಲ ಅಂದರೆ ಯೋಚನೆ ಮಾಡಿ. ಯಾವುದು ಬಾಬಾ ಸ್ವಯಂ ಹೇಳ್ತಾರೆ, ಫಾಲೋ ಫಾದರ್ ಅಷ್ಟೇ, ಅವ್ರ ಕರ್ಮನ ಫಾಲೋ ಮಾಡಬೇಕಷ್ಟೇ. ಅವ್ರ ಜೊತೆ ನೀವು ಬುದ್ಧಿಯೋಗ ಜೋಡ್ಸಂಗಿಲ್ಲ ಅಂದರೆ ಎಷ್ಟು ಸ್ಟ್ರಿಕ್ಟಾಗಿ ಹೋಯ್ತು ಕತೆ. ನೀವು ಈ ಲೆಟ್ರೂ ಬರೀತಾರೆ, ಕೆಲವರು ಹೇಳ್ತಾರೆ ಶಿವಬಾಬಾ ಕೇರ್ ಆಫ್ ಬ್ರಹ್ಮ ಅಂತ. ಆದರೆ ಮಾಯೆ ಅಂಥದ್ದು ನೆನಪು ಮಾಡೋಕ್ಕೂ ಬಿಡಲ್ಲ. ಕೆಲವರು ಅಂದು ಶ್ರೀಮತದ ಮೇಲೇನೂ ನಡೆಯೋಕ್ಕೆ ಬಿಡಲ್ಲ. ಯಾಕೆ ಶ್ರೀಮತದ ಮೇಲೆ ನಡೆಯೋಕ್ಕೆ ಬಿಡಲ್ಲ? ನೆನ್ನೆ ಹೇಳಿದ್ರು, ನನ್ನನ್ನು ನೆನಪು ಮರೆತ ತಕ್ಷಣ ಕೆನ್ನೆಗೆ ವಾಡ್ದು ಪಾಪ ಕರ್ಮ ಮಾಡಿಸ್ತಾ ಇರುತ್ತೆ ಅಂತ. ನಾಚಿಗೆ ಆಗಬೇಕಲ್ಲ ಗಳಿಗೆ ಓಡಿಸ್ಕೊಳ್ಳೋರು. अगर यही पक्का पुरुषार्थ करेंगे तो फिर दूसरा सब कुछ भी भूल जाएगा, शरीर भी भूल जाएगा. ये शरीर होगा, परंतु आत्माओं को इन सब चीज़ों से नफरत होंगी. ये अवस्था जमाने की प्रैक्टिस करनी होती है. अंत में हमको अपना शरीर भी याद ना पड़े. तो बाबा ಹೇಳೋದು, ಶರೀರ ಮರೆಯೋದು ಅಷ್ಟು ಈಸಿ ಇಲ್ಲ. ಅಷ್ಟೊಂದು ಬಾಬವ್ರ ಮೇಲೆ ಪ್ರೀತಿ ಇರಬೇಕು. ನನ್ನ ಜೊತೆ ಮಗ್ನಾವಸ್ಥೆಯ ನನ್ನ ಮೇಲಿನ ಪ್ರೀತಿ ಸ್ಯಾಕ್ರಿನಲ್ವಾ ಬಾಬಾ? ಅವ್ರ ಜೊತೆ ಪ್ರೀತಿ ಎಷ್ಟು ಇಟ್ಕೊಳ್ತಾ ಹೋಗ್ತೀರಾ, ಶರೀರ ಜಗತ್ತೆಲ್ಲ ಮರಿತಾ ಹೋಗ್ತೀರಾ. ಶರೀರ ಇದ್ದರೆ ಬಾಬಾ ಹೇಳ್ತಾರೆ, ಶರೀರ ಇರುತ್ತೆ ಲಾಸ್ಟ್ವರೆಗೆ ಕರ್ಮ, ಆದರೆ ಶರೀರದ ಮೇಲೆ ನಫರತ್, चीज़ों से नफरत होंगी. ಎಷ್ಟು ಆಳವಾದ ವಿಷಯ. ಶಿವ ಬಾಬೂರ ಮೇಲೆ ಪ್ರೀತಿ ಇರೋರಿಗೆ ತನ್ನ ಅನ್ಯರ ಅಥವಾ ವಸ್ತು ವೈಭವದ ಮೇಲೆ ತಿರಸ್ಕಾರ ಇರುತ್ತೆ. ತುಚ್ಛ, ಚೀತು ಅಂತ ಉಗಿಯೋ ವಿಷಯಗಳು. ಅಷ್ಟು ನಫರತ್ ಬರಬೇಕಿದು ಚೀಚಿ ಅನ್ನೋದು. ಆದರೆ ಮನುಷ್ಯರಿಗೆ ನಫರತ್ ಹೆಂಗೆ ಬರುತ್ತೆ? ಮೀನು ಮಾರೋಳಿಗೆ ಮೀನು ವಾಸನೆ ಮೀನೇ ಸರಿ, ಹಂಗೆ ಇರುತ್ತೆ. ಕೊಕ್ಕರೆಗೆ ಬರೀ ಮೀನೇ ಬೇಕು.
ये अवस्था जमाने की प्रैक्टिस करनी होती है, अंत में हमको अपना शरीर भी याद ना पड़े। बाप कहते हैं अपने को अशरीरी समझ, मुझ बाप को याद करो, मैं सदैव अशरीरी हूँ। तुम भी अशरीरी थे, फिर तुमने पार्ट बजाया, अभी फिर तुमको पार्ट बजाना है, ये मेहनत है। विश्व का मालिक बनना कोई कम बात है क्या? ವಿಶ್ವ ಕಾ ಮಾಲಿಕ್ ಬನ್ನ ರೀ, ವಿಶ್ವಕ ಮಾಲೀಕ ಆಗೋದು ಬೇಡ, ಅದು ನೆಕ್ಸ್ಟ್ ವಿಷಯ. ತನ್ನ ಲೆಕ್ಕಾಚಾರ ಮುಗಿಸ್ಕೊಳ್ಳೋದಕ್ಕೆ ಸಂಪೂರ್ಣ ಸತೋ ಪ್ರಧಾನ ಆಗೋದು ತುಂಬ ದೊಡ್ಡ ಮಾತಲ್ವಾ? ಮಾಸಿಕ ಗರೈಕ್ಯ ಅಂತ ಹೇಳ್ತಾರೆ. ಏನು ಚಿಕ್ಕ ಮಾತಾ ಇದು? ಯಾಕೆಂದರೆ ನೀವು ಆತ್ಮಗಳು ಅಶರೀರಿ ಅಂತ ತಿಳ್ಕೊಂಡು ನನ್ನನ್ನು ವಿಧಿಪೂರ್ವಕ ಆತ್ಮ ಬಿಂದುವಾಗಿ ಬಿಂದು ತಂದೆಯನ್ನು ಪರಂಧಾಮದಲ್ಲಿ ನೋಡ್ತಾ ನನ್ನನ್ನು ನೆನಪು ಮಾಡಿ ನಾನು ಸದಾ ಅಶರೀರಿಯಾಗಿದ್ದೀನಿ. ನೀವೂ ಅಶರೀರಿಗಳೇ, ಅಶರೀರಿಯಾಗಿ ಬಂದ್ರಿ, ಅಶರೀರಿಯಾಗಿ ಪಾಠ ಮಾಡ್ತಿದ್ದೀರಾ. ಅಶರೀರಿಯಾಗಿ ಹೆಂಗೆ ಬಂದರೋ ಹಂಗೆ ಬರಬೇಕಾಗುತ್ತೆ. ಮನೆಗೆ ಹೋಗೋ, ಪರಂಧಾಮಕ್ಕೆ ಹೋಗೋ ಕಂಡೀಷನ್ ಅದು. ಇಲ್ಲದೆ ಇರೋ ಪಾಪದ ಹೊರೆಗಳನ್ನು ಹೊತ್ಕೊಂಡು ಹೋಗೋಕ್ಕಾಗುತ್ತಾ? ಇಂದು ಭ್ರಷ್ಟ ಬುದ್ಧಿಗೆ ಅರ್ಥ ಆಗಲ್ಲ. ಅದಕ್ಕೆ ಹೇಳ್ತಾರೆ, ನಿಮ್ಮ ಪಾಠ ಮುಗೀತೀಗ, ಬರ್ತಾ ಇರಬೇಕು. ಈ ಅಭ್ಯಾಸ ಮಾಡ್ರಿ, ಕಷ್ಟಪಡ್ರಿ, ಗೋಡೆಗೆ ಹೊಡ್ಕೊಳ್ರಿ. ಆದರೆ ತಂದೆಯ ಮಾತು ಕೇಳಬೇಕು, ಶ್ರೀಮತದ ಅನುಸಾರ ನಡಿಬೇಕು. ये देवताएं भी मनुष्य है, परंतु इनको दैवी गुण वाले देवता कहा जाता। लक्ष्मी नारायण विश्व के मालिक थे, इनको अपने बच्चे होंगे, वही उनको माँ बाप मानेंगे। परंतु आजकल मनुष्य अंधश्रद्धा से इन लक्ष्मी नारायण को त्वमेव माताश्च पिता कहते हैं। वास्तव में ये महिमा शिव बाबा की है, देवताओं की महिमा गाते हैं आप सर्वगुण संपन्न, परंतु उनकी पूजा क्यों करते हैं ये किसको भी पता नहीं। अभी तुम ऐसी महिमा नहीं गाएंगे तो तुम मात पिता हो। ಪಾಪ ಭಕ್ತರಿಗೆ ಗೊತ್ತಿಲ್ಲಲ್ಲ, ಲಕ್ಷ್ಮೀನಾರಾಯಣನಿಗೆ ತ್ವಮೇವ ಮಾತಾಶ್ಚ ಪಿತ ಅಂತಾರೆ. ಪರಮಾತ್ಮ ಇಬ್ಬರು ಇರೋಕ್ಕಾಗುತ್ತಾ? ಒಬ್ಬರೇ ತಾನೇ. ಶಿವಬಾಬುವ್ರದ್ದು ಮಹಿಮೆ ನಿರಾಕಾರನ ಮಹಿಮೆ. ತಂದೆ ತಾಯಿ ಅನ್ನೋದು ಅವನು ದೇಹದಿಂದ ದೂರ ಇದ್ದಾನೆ ಅಂತ ಅರ್ಥ ಆಗುತ್ತಲ್ವಾ? ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ದೇವತೆಗಳ ಮಹಿಮೆ ಬರೀ ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ ಅಂತ. ಈಗ ನೀವೀ ಮಹಿಮೆ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ನಮಗೆ ಗೊತ್ತಾಗೋಯ್ತು ಶಿವ ಬಾಬಾ ಅವ್ರ ಮಹಿಮೆ ಇದು. सर्व संबंधದ सैक्रीन बाबा। हाँ, तुम जानते हो शिव बाबा वो निराकार परमपिता परमात्मा है, उनसे ही सुख गणेरे मिलते हैं। हमारे बाबा से क्या मिलता? सुख गणेरे मिलता है। बाकी जो भी संबंधी आदि है उनसे दुख ही मिलता है। ये तो एक सैक्रीन है जिससे सर्व संबंध की रचना मिलती है। इसलिए बाप कहते हैं मामा काका चाचा आदि सबसे बुद्धियोग हटाए मामेकम याद करो। तुम गाते भी हो दुख हरता सुख करता सर्व का सदगति दाता, ये की है वही हमारा सब कुछ है। लौकिक बाप से भी दुख मिलता है, बाकी टीचर किसको दुख नहीं देते। टीचर पास जाकर पढ़ने से तुम शरीर निर्वाह करते हो। ತಂದೆ ಏನು ಹೇಳ್ತಿದ್ದಾರೆ? ಅರೆ ಮಕ್ಕಳೇ, ನೀವು ನಾನು ಒಬ್ಬನನ್ನು ನೆನಪು ಮಾಡಿ ಯಾವಾಗ ನಿಮಗೆ ಗೊತ್ತಾಯಿತು ತಂದೆ ತಾಯಿ ಎಲ್ಲ ಸಂಬಂಧ ಶಿವ ಬಾಬಾ ಅಂದಮೇಲೆ ನಾನು ಅಪಾರ ಸುಖ ಗಣೇರೆ ಅಪಾರ ಸುಖ ಕೊಡ್ತೀನಿ, ಬಾಕಿ ಎಲ್ಲ ಸಂಬಂಧಿಗಳಿಂದ ನಿಮಗೆ ದುಃಖನೇ ಸಿಗೋದು. ಎಲ್ಲ ಮನುಷ್ಯರನ್ನು ನೀವು ಯಾರನ್ನಾದರೂ ಕೇಳಿ ನೀವು ಸುಖವಾಗಿದ್ದೀರಾ ಅಂದರೆ ಎಲ್ಲರೂ ದುಃಖಿಗಳೇ. ಆದರೆ ವ್ಯಾಮೋಹದ ಭ್ರಮೆ ಇದೆ ನೋಡಿ, ಅದು ಹಗ್ಗ ಕಟ್ಕೊಂಡು ನೇತಾಡ್ತಾ ಇದ್ದಾರೆ ವ್ಯಾಮೋಹಗಳಲ್ಲಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನಾನು ಇವಾಗ ಸರ್ವ ಸಂಬಂಧದಿಂದ ಬಂದಿದ್ದೀನಿ ಅಂದರೆ ನಿಮ್ಮ ತಂದೆ ತಾಯಿಯಿಂದನೂ ತಂದೆನೂ ದುಃಖ ಕೊಡೋರೆ. ಯಾಕೆ? ರಾಂಗ್ ರೂಟ್ ಹೇಳ್ಕೊಡ್ತಾರೆ. ಮಾಮ ಕಾಕ ಚಾಚ ರಾಂಗ್ ರೂಟು. ಎಲ್ಲ ಮನ್ಮತದಲ್ಲಿ ನಡೆಯೋ ಪ್ರಚೋದನೆಗಳನ್ನು ಮಾಡ್ತಾರೆ. ಪ್ರಜ್ಞೆ ಇರಲ್ಲಲ್ಲ ಪಾಪ, ಜ್ಞಾನ ಇಲ್ದವ್ರಂತ ಹೇಳೋಕ್ಕಾಗಲ್ಲ. ಜ್ಞಾನ ಇರೋರು ಕೆಲವರು ವ್ಯಾಮೋಹದ ಭ್ರಮೆಗಳಲ್ಲಿ ಬೇರೆ ಅನೇಕ ಭ್ರಮೆಗಳು, ದೇಹಾಭಿಮಾನ ಇದ್ದರೆ
ಆ ಭ್ರಮೆಗಳಲ್ಲಿ ಎಲ್ಲರಿಗೆ ಮಿಸ್ಗೈಡ್ ಮಾಡೋದು, ನಿಶ್ಚಯ ಇರಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಎಲ್ಲದರಿಂದ ಬುದ್ಧಿ ತೆಗೆದು ನಾನೊಬ್ಬನನ್ನು ನೆನಪು ಮಾಡಿ. ತುಮ್ ಗಾತೆ ಬಿ ಹೋ ದುಃಖ ಹರ್ತಾ ಸುಖ ಕರ್ತಾ ಸರ್ವ ಕಾ ಸದ್ಗತಿ ದಾತಾ ಏಕ್ ಹಿ ಹೈ, ವಹಿ ಹಮಾರಾ ಸಬ್ ಕುಚ್ ಹೈ, ಲೌಕಿಕ್ ಬಾಪ್ ಸೆ ಭಿ ದುಃಖ ಮಿಲ್ತಾ ಹೈ. ಸದ್ಗತಿ ದಾತನೇ ನಾನು, ದುಃಖ ಅರ್ಥ ಸುಖ ಕರ್ತನೇ ನಾನು. ನಾನೊಬ್ಬನನ್ನು ಬಿಟ್ಟರೆ ನಿಮಗೆ ಸುಖದ ಮಾರ್ಗ ಯಾವುದೂ ಇಲ್ಲ. ಇಲ್ಲಿ ಪರಮಾತ್ಮನ ಹತ್ರ ಬಂದು ಸುಖಿ ಆಗಬೇಕಂದ್ರೆ ಶ್ರೀಮತ ಇಂಪಾರ್ಟೆಂಟು. ಇಲ್ಲಾಂದರೆ ತಾನು ಮಾಡಿರೋ ಪಾಪ ಕರ್ಮಗಳು ಯಮದೂತರ ಥರ ನಿಮ್ಮನ್ನು ಒಂದೊಂದು ನರ ನರ ಕೀಳ್ತಾ ಅಷ್ಟು ದುಃಖ ಕೊಡುತ್ತೆ. ಅದು ಬಾಬಾ ಒಂದೊಂದು ವರ್ಣನೆ ಮಾಡಿದರೆ ಧರ್ಮರಾಜಪುರಿ ವಿಷಯನ ಕೇಳಿದ್ರೆ ಅಳ್ಳಾಡೋಗ್ಬೇಕು, ಹಂಗೆ ಅಂತಂಥ ಮಾತು ಹೇಳಿದ್ದಾರೆ. ಮುರುಳಿಯನ್ನು ನೆನ್ಪಿಟ್ಕೊಳ್ಳಲ್ಲ, ರಿವೈಸ್ ಮಾಡಲ್ಲ, ಅದೇನಾಗುತ್ತೆ ಕುಣ್ದಂಗೆ ರಾವಣ ಕುಣಿಸ್ದಂಗೆ ಕುಣಿತಾ ಇರ್ತಾರೆ. ಅದಕ್ಕೆ ಹೇಳ್ತಿರೋದು ಬಾಬಾ ಎಚ್ಚರ ಅಂತ. ಲೌಕಿಕ ಟೀಚರ್ ಆದ್ರೂ ತಂದೆಗಿಂತ ಬೆಟ್ರು. ಲೌಕಿಕ ತಂದೆ ತಾಯಿಗಳೆಲ್ಲ ಏನು ಮಾಡ್ತಾರೆ, ಹಳ್ಳಕ್ಕೆ ನೂಗ್ತಾರೆ ತಾನೇ, ವಿಕಾರಕ್ಕೆ ವಶರಾಗೋದು, ಪ್ರಪಂಚದಲ್ಲಿ ಹೆಂಗಿದಾರೆ ಹಂಗಿರಿ ಅನ್ನೋದು ನಾಟಕಗಳಿದೆಯಲ್ಲ. ಆದರೆ ಅನೇಕ ಜನ್ಮಗಳ ಕೊಲೆ ಮಾಡ್ತಿದ್ದೀವಿ, ಅವರ ಭವಿಷ್ಯ, ಅವರ ಪ್ರಾಪ್ತಿ, ಅವ್ರ ಪ್ರಾರಬ್ಧವನ್ನು, ಭಾಗ್ಯವನ್ನು ಅಂತಲೂ ಕೆಲವರಿಗೆ ಗೊತ್ತಾಗಲ್ಲ. ಲೌಕಿಕ ಜ್ಞಾನದಲ್ಲಿ ಬರ್ತಾರೆ ಮೇಲೆ ಡ್ಯಾನ್ಸ್ ಮಾಡ್ಕೊಂಡು, ಬಾಕಿ ತಲೆ ಒಳಗಡೆ 5 ಪೈಸೆ ಜ್ಞಾನ ಹೋಗಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಟೀಚರ್ ಆದ್ರೂ ಓದಿಸ್ತಾರೆ, ಅವರೇನು ದುಃಖ ಕೊಡಲ್ಲ. ಯಾರು ಟೀಚರ್ ಓದ್ದಂಗೆ ಓದ್ತಾರೆ, ಅಟ್ಲೀಸ್ಟ್ ಶರೀರ ನಿರ್ವಾಹಾರ್ಥ ಆದರೂ ನಡೀತದೆ. ಹುನರ್ ಸಿಕ್ಕಾನೆ ವಾಲೆ ಭೀ ಹೋತೆ. ಕೆಲವು ಟೀಚರ್ಸ್ ಎಲ್ಲ ಆರ್ಟ್ ಜೀವನಾಂಶಕ್ಕೆ ಏನೇನೋ ಕಲಿಸ್ತಾರೆ, ಏನೇನೋ ಬಂದ್ಬಿಟ್ಟಿದೆ. वो सब अल्पकाल के लिए टीचिंग करते हैं. भक्ति में भी महिमा एक राम अथवा परमपिता परमात्मा की ही करते हैं, उनको ही याद करते हैं. वास्तव में भक्ति भी एक की ही करनी है. वो एक ही तुमको पूज्य बनाते हैं. तुम पहले पहले एक शिव बाबा की पूजा करते हो, उनको सतो प्रदान भक्ति कहा जाता है. फिर आत्मा भी सतो प्रदान से ಸತೋ ರಜೋ ತಮೋ ಬಂತಿ ಹೇ. ಅಂದರೆ ಜಗತ್ತಲ್ಲಿ ಪ್ರತಿ ವಸ್ತು ಸೃಷ್ಟಿ ಪರಿವರ್ತನಾಶೀಲ, ಸತೋ ರಜೋ ತಮೋ ಪ್ರಧಾನದಲ್ಲಿ ಬರುತ್ತೆ. ಅಂದಾಗ ಆತ್ಮಗಳಲ್ಲಿ ಅವರು ಸತೋ ರಜೋ ತಮೋ ಕ್ರಾಸ್ ಮಾಡಬೇಕು. ಭಕ್ತಿಯಾಗಲಿ ಅದು ಸತೋ ಪ್ರಧಾನ. ಮಕ್ಕಳೇ, ನಾನೇ ನಿಮ್ಮನ್ನು ಪೂಜೆ ಮಾಡಿದ್ದಲ್ಲ, ಅದಕ್ಕೆ ನೀವು ದ್ವಾಪರದಲ್ಲಿ ಬಂದ ತಕ್ಷಣ ನಾನು ಒಬ್ಬನ ಪೂಜೆ ಮಾಡ್ತೀರಾ. ಸತೋ ಪ್ರಧಾನ ಭಕ್ತಿ ಅಂತ ಹೇಳಲಾಗುತ್ತೆ. ಭಕ್ತಿಯಲ್ಲಿನೂ ದ ವ್ಯಾಲ್ಯೂ, ಪ್ಯೂರಿಟಿ ವ್ಯಾಲ್ಯೂ ಏನಿದೆ, ಪಿತಾವ್ರತ ಪತಿವ್ರತ, ಒಬ್ಬ ತಂದೆ ಶಿವ ಬಾಬಾ ಸರ್ವ ಸಂಬಂಧಿಯನ್ನು ಬಿಟ್ಟರೆ ಬುದ್ಧಿ ಇನ್ನೊಂದು ಕಡೆ ಹೋಗಬಾರ್ದು. ಅದು ಕ್ವಾಲಿಟಿ, ಆತ್ಮನ ಕ್ವಾಲಿಟಿ, ಪವಿತ್ರತೆಯ ಕ್ವಾಲಿಟಿ. ಇಲ್ಲಾಂದ್ರೆ ಏನು ಪ್ರಯೋಜನ? ಮನುಷ್ಯ ಜೀವನ ಏನಕ್ಕೂ ಪ್ರಯೋಜನ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ನಾನು ಒಬ್ಬನನ್ನು ನೆನಪು ಮಾಡ್ರಿ. ಭಕ್ತಿನೂ ನೋಡಿ, ತಮೋಗುಣಿ ಈಗಂತೂ ಡಂಬಾಚಾರ ಭಕ್ತಿ ಹೆಸರಲ್ಲಿ. ಆದರೆ ಕೋಟಿಗೊಬ್ಬ ನವದಾ ಭಕ್ತ ಇದ್ದಾನೆ ಈಗಲೂ. ಅಂಥವ್ರು ಇಲ್ಲ ಅಂದಿದ್ರೆ ಒಂದು ಕಡೆ ಬುದ್ಧಿಯೋಗ, ಒಬ್ಬ ತಂದೆ ಪರಮಾತ್ಮನ ಕಡೆ ಇಲ್ಲ ಅಂದಿದ್ರೆ ಇವತ್ತು ಪ್ರಪಂಚ ಇನ್ನೂ ಬಿದ್ದೋಗ್ಬಿಟ್ಟಿರೋದು. ಹೇಳಿದ್ರಲ್ಲ ನೆನ್ನೆ, ದ್ವಾಪರದ ನಂತರ ಸನ್ಯಾಸಿಗಳು ತನ್ನ ಪವಿತ್ರತೆಯ ಸಹಯೋಗ ಕೊಟ್ಟರು ಜಗತ್ತಿಗೆ. ಈಶ್ವರನ ಮಕ್ಕಳಾಗಿ ನಾವೆಷ್ಟು ಪವಿತ್ರತೆಯ ಸಹಯೋಗ ಕೊಡ್ತಿದ್ದೀವಿ ಕೇಳ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ ನಾಚಿಕೆ ಆಗಬೇಕು ಅನ್ನೋ ಬಾಬಾ ಹೇಳೋದು. ಬಾಪ್ ಸಮಜ್ತೆ ಕಿ तुम समझते हो हम पुजारी बनते हैं. तुम पहले एक शिव की पूजा करते हो, फिर कलाएं कमती होती जाती. भक्ति भी सतो प्रधान सतो रजो तमो बन जाती. सारा ड्रामा तुम्हारे ऊपर ही बना हुआ है. ಪರಮಾತ್ಮನಿಗೆ ಒಂದು ಜನ್ಮದಲ್ಲಿ ಅವ್ರ ಹಾನೆಸ್ಟ್ ಸತ್ಯ ಮಕ್ಕಳಾಗಲಿಲ್ಲ ಅಂದರೆ ಈ ಜೀವನಕ್ಕೆ ಏನು ಬೆಲೆ ಇದೆ? ಬಾಬಾ ಹೇಳ್ತಾರೆ, ನೀವು ಆತ್ಮಗಳು ಒಬ್ಬ ಶಿವನ ಭಕ್ತಿಯನ್ನು ಪೂಜೆ ಮಾಡ್ತೀರಾ ಬಂದಾಗ ದ್ವಾಪರದಲ್ಲಿ.
ಕಲೆಗಳು ಕಡಿಮೆ ಆದಂಗೆ ಭಕ್ತಿನೂ ಸತೋರಜೋ ತಮೋ ಆಗುತ್ತೆ. ಇದು ಡ್ರಾಮಾ ಮಾಡಲ್ಪಟ್ಟಿದೆ. ಜ್ಞಾನ ಇಲ್ದಾಗ ಅವೆಲ್ಲ ಸರಿ ಗೊತ್ತಿಲ್ಲ. ಜ್ಞಾನಕ್ಕೆ ಬಂದ ಮೇಲೆ ಎಷ್ಟು ಎಚ್ಚರ, ಎಷ್ಟು ಪ್ರಜ್ಞೆ ಇಟ್ಕೊಂಡು ಪ್ರತಿ ಸಂಕಲ್ಪ ಮಾತು ನಡತೆ ಇರಬೇಕಲ್ವಾ. आप ही पूज्य आप ही पुजारी जो 84 जन्म लेते हैं उनकी ही कहानी है. ನೀವೇ ಪೂಜ್ಯರು, ನೀವೇ ಪೂಜಾರಿಗಳು, ನಿಮ್ಮದೇ 84 ಜನ್ಮ. ಇಡೀ ಡ್ರಾಮಾ ನಿಮ್ಮ ಮೇಲೆ ಮಾಡಲ್ಪಟ್ಟಿದೆ. ಹೀರೋ ಆ್ಯಕ್ಟರ್ಸ್ ಅಂತಿದ್ದಾರೆ ಬಾಬವರು, ಅದಕ್ಕಾದರೂ ಬೆಲೆ ಬೇಕಲ್ಲ. उनको ही बाप बैठ बताते हैं तुमने 84 जन्म कैसे लिया है, हिसाब ही उनका है. जो पहले पहले पूज्य देवी देवता बनते हैं वही पुजारी बनते हैं. बाप कहते हैं मैं कल्प कल्प आकर तुमको पढ़ाता हूँ और देवी देवता धर्म की स्थापना करता हूँ, राजयोग सिखाता हूँ. गीता में भूल से कृष्ण भगवान आज लिख दिया है. भगवान तो एक ही होता है, वो तो कहते हैं टिकर बितर कण कण परमात्मा है, परंतु ऐसे तो हो नहीं सकता है. भगवान की तो महिमा अपरम अपार है. कहते हैं ना तुम्हारे गतमत तुम्हें जानो. अर्थात गति मत न्यारी कैसे है, अर्थात जो तुम श्रीमत मिलती है वो सबसे न्यारी है. ಇದೊಂದು ಸೀಕ್ರೆಟು ಮನುಷ್ಯರು ಅರ್ಥ ಮಾಡ್ಕೊಳ್ಳಿಲ್ಲ. ಪರಮಾತ್ಮ ನಿಂದ ಗತಿಮತಿ ನಮಗೆ ಗೊತ್ತಿಲ್ಲಪ್ಪ, ನೀನು ಮುಕ್ತಿ ಏನು ಕೊಡ್ತೀಯ, ಮತಿಗೆ ಮತ ಕೊಡ್ತಾರೆ ಹೆಂಗೆ ಅನ್ನೋದು ಅರ್ಥಾತ್ ಶ್ರೀಮತ ಯಾರು ತಿಳ್ಕೊಳ್ಳಲ್ಲ. ಬಾಬಾ ಹೇಳ್ತಾರೆ ನನ್ನ ಮಕ್ಕಳಲ್ಲಿನೂ ವಿರಳ ವಿರಳ ನನ್ನ ಶ್ರೀಮತ ತಿಳ್ಕೊಂಡು ನಡೀತಾರೆ. ಕೋಟಿಯಲ್ಲಿ ಒಬ್ಬ ಅಂತಂದ್ರೂ ಆ ಕೋಟಿಯಲ್ಲಿ ಇನ್ನು ಒಬ್ಬರೇನೆ ಇಬ್ಬರೇನೆ ನಡೆಯೋದು ಅನ್ನೋದು 800-16,000 ಅರ್ಥ ಆಗುತ್ತಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ನಾನು ಕಲ್ಪ ಬಂದು ಓದಿಸ್ತೀನಿ ನಿಮಗೆ, ನಿಮ್ಮ ಜನ್ಮಗಳ ಕತೆ ಹೇಳ್ತೀನಿ, ರಾಜಯೋಗ ಕಲಿಸ್ತೀನಿ, ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತೀನಿ ಮಕ್ಕಳೇ. ಆದರೆ ನನ್ನ ಬದಲಾಗಿ ಗೀತೆಯಲ್ಲಿ ಕೃಷ್ಣನ ಹೆಸರು ಹಾಕ್ಬಿಟ್ರು. ಬಾಬಾವ್ರ ಮಹಿಮೆ ಎಲ್ಲ ಉಡಾಯಿಸ್ಬಿಟ್ರು. 84 ಜನ್ಮಗಳನ್ನು ತಗೊಳ್ಳೋ ಕೃಷ್ಣನ ಆತ್ಮ ಶ್ರೇಷ್ಠನೇ, ಬ್ರಹ್ಮ ಬಾಬಾ ಅಲ್ವಾ. ಆದರೆ ಬಾಬಾನ ಅಸ್ತಿತ್ವನೇ ಇಲ್ದಂಗೆ ಆಗೋಯ್ತು. ಇನ್ನು ಏನು ಮಾಡಿದ್ರು, ದ್ವಾಪರದಲ್ಲಾದರೆ ನೇತಿ ಅಂದರು. ಆಮೇಲೆ ಇವರೆಲ್ಲ ಏನು ಮಾಡಿದ್ರು, ಓ ನೀನೆಲ್ಲ ಕಡೆ ಇದೆಯಾ ಕಲ್ಲು ಮುಳ್ಳಲ್ಲೆಲ್ಲ ಅಂತ ಗ್ಲಾನಿ ಮಾಡೋಕ್ಕೆ ಶುರು ಮಾಡಿದ್ರು. ಬಾಬಾ ಹೇಳ್ತಾರೆ ಹಂಗೆ ಹೆಂಗೆ ಸಾಧ್ಯ, ಭಗವಂತನ ಮಹಿಮೆ ಇಷ್ಟು ಅಪರಂ ಅಪಾರ, ಎಲ್ಲ ಕಡೆ ಇರೋನಿಗಿನ ದರ್ಶನ ಏನಕ್ಕೆ, ನನ್ನೊಳಗಡೆನೇ ಇದೆ ಅಂದರೆ ಇನ್ಯಾರು ನೋಡೋದು, ನೀನೇ ಭಗವಂತ ಆದರೆ. ಭಕ್ತರಿಗೆ ಅಷ್ಟು ಅರ್ಥ ಆಗಲಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, बाप को कहते ही है ना गति सदगति दाता परम पिता परमात्मा है. तो बुद्धि ऊपर में जाती है, दुख के टाइम उनकी ही याद आती है. अगर राम सीता बुद्धि में हो तो फिर सारा रामायण बुद्धि में आ जाए. तो बाबा ಹೇಳ್ತಿರೋದು तुम तो पुकारते ही हो उस बाप को. सदगति दाता ಬಾಬಾ ಒಬ್ಬರೇ ಅಂದಮೇಲೆ ಗತಿ ಸದ್ಗತಿ ದಾತ. ಬುದ್ಧಿ ಮನುಷ್ಯರದು ಮೇಲೋಗುತ್ತಪ್ಪ, ನೀನು ಮುಕ್ತ ಮಾಡಪ್ಪ, ಕಷ್ಟ ಇದು. ದುಃಖದ ಟೈಮಲ್ಲಿ ಅಷ್ಟೇ ನೆನಪು ಮಾಡ್ತಾರೆ. ಈಗ ರಾಮ್ ಸೀತನ ಭಕ್ತರಿಗೆ ರಾಮ್ ಸೀತಾ ನೆನಪಿದ್ರೆ ಇಡೀ ಟೈಮ್ ರಾಮಾಯಣ ನೆನಪಿರ್ಬೇಕಲ್ವಾ. ನೀವು ನನ್ನನ್ನು ಕರೆದ್ರಲ್ಲ ಅಂದರೆ ಏನು ಕೇಳ್ತಿದ್ದಾರೆ ಈ ಉದಾಹರಣೆ. ನನ್ನ ನೆನಪಿದ್ರೆ ಅಟೆನ್ಷನ್ ಪ್ಲೀಸ್, ಕಿವಿ ತೆಗೆದು ಕೇಳ್ಕೊಳ್ರಿ. ನನ್ನ ನೆನಪಿದ್ದಿದ್ದೇ ಆದರೆ ನಿಮಗೆ ನಾನು ಹೇಳೋ ಎಲ್ಲ ಸ್ಟೋರಿ, ಅಮರ ಕತೆ, ಸತ್ಯನಾರಾಯಣನ ಕತೆ, 3ನೇ ನೇತ್ರದ ತೀಜರಿಕಿ ಕಥಾ ಎಲ್ಲ ನೆನಪಿರ್ಬೇಕಲ್ವಾ ಅಂತ ಹೇಳ್ತಿರೋದು. ಆದರೆ ನೆನಪು ಮಾಡೋಕ್ಕೆ ರೆಡಿ ಇಲ್ಲ. ಮನುಷ್ಯರು ಕೊಕ್ಕರೆಗಳ ಥರ ಬದುಕೋಕ್ಕೆ ಇಷ್ಟಪಡ್ತಾರೆ. सिवाय एक बाप के कोई भी साकारी मनुष्य वाकारी देवता से बुद्धि नहीं लगानी है. पतित पावन तो एक ही बाप है. केड़ी श्रीमत यश दौड़ दो. कोई भी सत्संग में जाकर यही गाते हैं ना, पतित पावन सीताराम, अर्थ कुछ भी नहीं जानते. ये सब भक्ति मार्ग का गायन है, सब रावण की जेल में है.
ಬಾಬಾ ಹೇಳ್ತಿರೋದು, ನಾನೊಬ್ಬನನ್ನು ಬಿಟ್ಟು ಯಾವುದೇ ಸಾಕಾರಿ ಮನುಷ್ಯರು, ಆಕಾರಿ ದೇವತೆಗಳು, ಬ್ರಹ್ಮ ವಿಷ್ಣು ಶಂಕರನು ನೆನಪು ಮಾಡಂಗಿಲ್ಲ ಅಂತಿದ್ದಾರೆ. ನಾನು ಒಬ್ಬ ನಿರಾಕಾರನನ್ನು ನೆನಪು ಮಾಡಿ, ಯಾಕೆ ನಾನೇ ಪತಿತ ಪಾವನ. ಬೇರೆ ಸತ್ಸಂಗದಲ್ಲಿ ಹೇಳ್ತಾರೆ ಪತಿತ್ ಪಾವನ್ ಸೀತಾರಾಮ್. ಯಾವ ಸೀತೆ ಯಾವ ರಾಮ ಅನ್ನೋದು ಮನುಷ್ಯರು ತಲೆಗೆ ಹೋಗ್ಲಿಲ್ವೇ? ನಾನು ಆತ್ಮ ಸೀತೆ, ಆತ್ಮ ರಾಮ ಶಿವಬಾಬಾ. ಗಾಂಧಿನೂ ಕೇಳಿದ್ರು, ಯಾರ್ರೀ ರಾಮ ರಾಮ್ ಅಂತಿದ್ದೀರಲ್ಲ ಅಂದರೆ, ನಂದು ಆತ್ಮ ರಾಮನ್ ಮಾತಾಡ್ತಿದ್ದೀನಪ್ಪ ಅಂತ. ರಾಜಾರಾಮನ್ ಮಾತಾಡಲಿಲ್ಲ ಅಂತ. ಬಟ್ ಆದರೆ ರಾಮನ್ ಭಕ್ತರು ರಾಜಾರಾಮ್ ಅಂದ್ಬಿಟ್ರು. ಯಾರಿಗೇನು ಬೇಕೋ ಇಂಡಿಯಾದಲ್ಲಿ ಬಾಯ್ಬಡ್ಕತ್ತಾರೆ. ಕಾರಣ ಏನೋ, ಎಲ್ಲರೂ ರಾವಣನ ಜೈಲಲ್ಲಿ ಇದ್ದಾರೆ. भक्ति मार्ग में बहुत भटकते हैं. यहाँ भटकने की तो कोई बात नहीं है. बाप समझाते हैं बच्चों को पॉइंट्स बुद्धि में अच्छी रीति धारण करनी, पढ़ाई रेगुलर करनी है. अगर कोई कारण से सवेरे नहीं आ सकते तो दोपहर को आ जाना चाहिए. किसको तंग भी नहीं करना है. सारा दिन पढ़ा है, कोई भी समय जाकर पढ़ना है. ये बच्चियां सुबह से लेकर शाम तक सर्विस पर है. सारा दिन सर्विस स्टेशन खुले हुए हैं. कोई भी आए उनको रास्ता बताना है. पहले पहले तो बताना है. विचार करो, तुमको 2 बाप है. दुख से पारलौकिक बाप को याद करते हैं ना. अभी शिव बाबा कहते हैं मामे कम याद करो. ನೋಡಿ ಎಂಥ ಟೈಮ್ ಬಂದ್ಬಿಡ್ತು. ಬಾಬಾ ಹೇಳ್ತಿದ್ದಾರೆ, ನೀವು ಮಕ್ಕಳು ನಾನೇನು ಹೇಳ್ತೀನಿ ಒಂದು ಚೆನ್ನಾಗಿ ಧಾರಣೆ ಮಾಡಬೇಕು. ಇಲ್ಲಿ ಬುದ್ಧಿಯನ್ನು ಅಲಿಯೋಕ್ಕೆ ಬಿಡಂಗಿಲ್ಲ. ಮನುಷ್ಯರಿಂದ ಅಲಿಯೋದು, ಶರೀರದಿಂದ ಇಂದ್ರಿಯಗಳ ದಾಸನಾಗಿ ಅಲಿಯೋದು, ಇದೆಲ್ಲ ನೀವು ಮಾಡೋಕ್ಕೆ ಶ್ರೀಮತ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಿರೋದು ರೆಗ್ಯುಲರ್ ಓದಬೇಕು. ಪರ್ಸನಲ್ಲಾಗಿ ಮುರಳಿ ಬಾಬಾ ಹೇಳ್ತಾರೆ ಸರ್ವಿಸ್ ಸೆಂಟರ್ಸ್ ತೆಗೆದಿದೆ. ಸೆಂಟರ್ಸ್ ಎಲ್ಲ ಸೆಂಟ್ರಲ್ ಮಕ್ಕಳು ಸೇವೆ ಮಾಡೋಕ್ಕಿದ್ದಾರೆ. ಬೆಳಗ್ಗೆ ಆಗಲಿಲ್ಲ ಮಧ್ಯಾಹ್ನ ಹೋಗಿ ಓದಿ ಅಂದರೆ ಯಾವ ದಿನನೂ ಮುರುಳಿ ಮಿಸ್ ಆಗಬಾರ್ದು. ಮಿಸ್ ಆಗೋದಂದರೆ ಬರೀ ಕೇಳಿ ಇಲ್ಲಿ ಬಿಡೋದಲ್ಲ. ರೆಗ್ಯುಲರ್ ಪಂಕ್ಚುಯಲ್ ಧಾರಣೆಗಳಾಗಬೇಕು. ಧಾರಣೆ ಮಾಡಲಿಕ್ಕೆ ಪರಿಶ್ರಮ ಪಡಬೇಕು. ಇಲ್ಲಿ ಓದೋದ್ರ ಅರ್ಥ ಬನನ ಹೇ, ಸಮಾನ ಹೇ. ಓದೋದ್ರ ಅರ್ಥ ಅಳವಡಿಸ್ಕೊಳ್ಳೋದು, ಧಾರಣೆಯಲ್ಲಿ ತರೋದು. ಕೇಳ್ಬಿಟ್ಟು ಇಲ್ಲಿ ಅಲ್ಲಿ ಪುಸ್ತಕದ ಬದನೆಕಾಯಿ ಓದಿ ಓದಿ ಶಾಸ್ತ್ರ ಕೇಳಿ ಕೇಳಿ ಅಭ್ಯಾಸ ಆಗೋಯ್ತಲ್ಲ, ಕೇಳಿಬಿಟ್ಬಿಟ್ರೆ ಕೆಲಸ ಮುಗ್ದೋಯ್ತು ಅಂದ್ಕೊಳ್ಳಂಗಿಲ್ಲ ಇಲ್ಲಿ. ಅದೂ ಒಂದು ಡಿಸ್ರಿಗಾರ್ಡೆ ಶಿವಬಾಬಾ ಅವ್ರದ್ದು. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಯಾರೇ ಬರಲಿ ಹೊಸಬರು ಬರಲಿ 2 ಪಾಯಿಂಟ್ ಆದ್ರೂ ಹೇಳಿ ಕಳಿಸ್ತಾ ಇರಿ. ಖಾಲಿ ಯಾರು ಹೋಗಬಾರ್ದು. ಈಗೆಲ್ಲದಕ್ಕೆ ನೋಡಿ ಬಂದಾಗೋಯ್ತು ಸಮಯ. ಯಾರೂ ಯೋಚನೆ ಮಾಡಲಿಲ್ಲ. ಸೆಂಟರ್ಸ್ ಈ ಥರ ವರ್ಷಾನುಗಟ್ಟಲೆ ಕ್ಲೋಸ್ ಆಗಿಬಿಡುತ್ತೆ. ಪುರುಷಾರ್ಥ ಮಾಡಿ 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 ಅಂತ ಬಾಬಾ 17 ಬರಲಿಲ್ಲ, ನೆಕ್ಸ್ಟ್ ಬರಲಿಲ್ಲ. ಅವಾಗಿಂದನಾದರೂ ಯೋಚನೆ ಮಾಡಿ ಸೀರಿಯಸ್ ಆಗಿ ತನ್ನ ಪುರುಷಾರ್ಥ ಮಾಡಬೇಕಾಗಿತ್ತು. ಅವಾಗಲಿಂದ ಸರಿ, ಅವಾಗಿಂದ ಇಲ್ಲ ಹೋಗಲಿ. ಲಾಕ್ಡೌನ್ ಆದಮೇಲೆ ಎಷ್ಟು ಪ್ರಜ್ಞೆ ಇರಬೇಕಾಗಿತ್ತು ಪುರುಷಾರ್ಥ ಮಾಡಲಿಕ್ಕೆ. ನಾವೆಲ್ಲರೂ ನಮ್ಮ ಹೃದಯ ಮುಟ್ಟಿ ಕೇಳ್ಕೊಳ್ಬೇಕು. ಪರಮಾತ್ಮ ಎಲ್ಲ ಸಂಬಂಧದಿಂದ ಬಂದು ನನಗಿಷ್ಟೆಲ್ಲ ಮಾಡುವಾಗ ನಾನು ಅವ್ರ ರೆಸ್ಪೆಕ್ಟ್ ಎಷ್ಟು ಇಟ್ಟಿದ್ದೀನಿ. ಅವ್ರ ರೆಸ್ಪೆಕ್ಟ್ ಬಿಡಿ, ತನ್ನ ರೆಸ್ಪೆಕ್ಟ್ ಆದರೆ ಇಟ್ಕೊಂಡಿದ್ದೀನಾ? ದೇಹಾಭಿಮಾನದಲ್ಲಿ ನಡೆಯೋದು ದೊಡ್ಡ ತನ್ನ ಅವಮಾನ, ಡಿಸ್ರೆಸ್ಪೆಕ್ಟ್, ಸೆಲ್ಫ್ ರೆಸ್ಪೆಕ್ಟ್ ಇಲ್ದವರು. ಯಾರಿಗೆ ಸೆಲ್ಫ್ ರೆಸ್ಪೆಕ್ಟ್ ಇರಲ್ವೋ ಅವರು ಬೇರೆಯವ್ರ ರೆಸ್ಪೆಕ್ಟ್ ಇಡಲ್ಲ. ಭಗವಂತಂದೇನು ಇಡ್ತಾರೆ ಅವರು? ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ದುಃಖದಲ್ಲಿ ಪಾರಲೌಕಿಕ ತಂದೆ ನೆನಪು ಮಾಡ್ತಾರೆ. ಇದು ಭಕ್ತಿಯಲ್ಲ. ಇಲ್ಲಿನೂ ಕೆಲವು ಬೀಕಿ ಹಂಗೆ ಮಾಡೋದು. ಬಾಬಾ ನೋಡು ಪರಿಸ್ಥಿತಿ ಹಿಂಗೆ ಬಂದ್ಬಿಟ್ಟಿದೆ, ಮನೆಯಲ್ಲಿ ಹಿಂಗೆ ನಡೀತಾ ಇದೆ, ನೀನಿಗೆ ಭೋಗ ಇಟ್ಬಿಡ್ತೀನಿ, ನೀನು ಸರಿ ಮಾಡಿಬಿಡು, ನೀನು ಹಂಗೆ ಮಾಡಿಬಿಡು. ಭಕ್ತಿ ಸಂಸ್ಕಾರ ಲಂಚ ತಿರುಪತಿ ತಿಮ್ಮಪ್ಪನಿಗೆ ಹೇಳಿ ಹೇಳಿ ಅದು ಏನೋ ಅರ್ಕೆ ಹೊತ್ಕೋತಾರಲ್ಲ, ನೋಡು ನೀನು ಇದು ಮಾಡಿದ್ರೆ ನಾನು ಹಿಂಗೆ ಬಂದು ಹಿಂಗೆ ನೀನು ಪೂಜೆ ಮಾಡಿಸ್ತೀನಿ, ಕಾಯಿ ಹೊಡಿತೀನಿ. ಇದೆಲ್ಲ ಈ ಜಾಗ ಅಲ್ಲ. ಸ್ವೀಕಾರ ಏನಾಗಲ್ಲ. ನಮ್ಮ ಸ್ವಾರ್ಥಗಳಲ್ಲಿ ನಾವು ಏನೇ ಮಾಡಲಿ ಬಟ್ ಅದು ಸ್ವೀಕಾರ ಆಗಲ್ಲ ಬಾಬುವ್ರ ಹತ್ರ.
ಅದಕ್ಕೆ ಹೇಳ್ತಿದ್ದಾರೆ, ಮೌತ್ ತೋ ಸಾಮನೆ ಕಡಾ ಹೇ ಯೇ ವಹಿ ಮಹಾಭಾರತ್ ಲಡಾಯಿ. ಈಗ ಈ ಟೈಮ್ ಬಂದು ಏನು ಹೇಳ್ತಿದ್ದಾರೆ ಬಾಬಾ, ನಿಮ್ಮ ತಲೆ ಮೇಲೆ ಮೃತ್ಯು ಇದೆ, ಮಹಾಭಾರಿ ಯುದ್ಧ ಬೆಂಕಿ ಬಿದ್ದೋಯ್ತು, ಯಾವಾಗಲೂ ಬಿದ್ದೋಯ್ತು. ಕರೋನಾ ಸ್ಟಾರ್ಟ್ ಆದಾಗಲೇ ಫ್ಲ್ಯಾಟ್ ಆಯಿತು ಪ್ರಪಂಚ, ಟೋಟಲ್ ಪ್ರಪಂಚ. ಅಷ್ಟಾದರೂ ಪ್ರಜ್ಞೆ ಇರಬೇಕಲ್ಲ. बल बड़े पदमपति करोड़पति बड़े बड़े मकान आदि बनाते हैं, परंतु वो रहने थोड़े है, ये सब टूट जाना है. ಬಾಬಾ ಹೇಳ್ತಾರೆ, ಇವರೆಲ್ಲ ದೊಡ್ಡ ದೊಡ್ಡ ಪದಂಪತಿಗಳು, ಕರೋಡ್ಪತಿಗಳು, ದೊಡ್ಡ ದೊಡ್ಡ ಮೇಲ್ ಮಾಡಿಗಳು ಕಟ್ಕೊಂಡು ಏನೆಲ್ಲ ಮಾಡ್ತಾರೆ, ಎಲ್ಲ ಅದು ಎಲೆ ಬೀಳುತ್ತಲ್ಲ ಹಂಗೆ ದಡ 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 ಅಂತ ಬಿದೋಗ್ತಾ ಹೋಗುತ್ತೆ, ಏನಿರಂಗಿಲ್ಲ. ಇದು ಭಗವಾನ್ ವಾಚ್, ಇದನ್ನು ಕೇರ್ಲೆಸ್ ಆಗಿ ತಗೊಳಂಗಿಲ್ಲ. ಏನೋ ಹೇಳ್ಕೊಂಡೇ ಬಂದಿದ್ದಾರೆ ಬಾಬಾ ಅಂತ. ಹುಲಿ ಬಂತು ಅಂತ ಹೇಳಿ ಜನ ಅಂದ್ಕೊಂಡ್ರು, ಅಯ್ಯೋ ಸುಮ್ಮನೆ ಹೇಳ್ತಾರೆ, ಮಲ್ಕೊಳ್ಳೋದೇನು ಮಲ್ಕೊಂಬಿಡೋಣ ಅಂತ ಅವತ್ತು ಬಂದು ಎಲ್ಲ ತಿಂದೋಯ್ತು. ಹಂಗಾಗಬಾರ್ದು. वो समझते हैं कलयुग की आयु लाखों वर्ष है, इनको कहा जाता है गोर अंधियारा. कोई के पास पैसे पूछते मकान बनाए, बाबा कहेंगे पैसे तो बल बना लो, पैसे भी तो मिट्टी में मिल जाना है, ये तो टेम्पररी है, नहीं तो ये सब पैसे भी चले जाएंगे, कुछ भी रहेगा नहीं, भले बनाओ, फिर उसमें गीता पाठशाला का प्रबंध करो. ಕೇಳಿದ್ರೆ ಏನು ಹೇಳ್ತಾರೆ ಬಾಬವರು, ಪರಮಾತ್ಮನ ದಯೆ ಎಷ್ಟೋ, ಅವನ ಕೃಪೆ ಎಷ್ಟೋ, ನಮ್ಮನ್ನು ಉದ್ಧಾರ ಮಾಡಿ ನಮಗೆ ಭಾಗ್ಯ ಕೊಡಲಿಕ್ಕೆ ಎಂಥ ಕರ್ಮ ಫಿಲಾಸಫಿ ಹೇಳ್ತಾರೆ. ಕರ್ಮಕ್ಷೇತ್ರದಲ್ಲಿ ನೀವೇನು ಮಾಡಿದ್ರೆ ಮಾತ್ರ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಬಾಬಾ ಹೇಳ್ತಾರೆ. ಈಗ ಜನ BKS ಬಾಬಾನ ಹತ್ರ ಹೇಳ್ತಾರೆ, ಬಾಬಾ ಹಣ ಇದೆ, ನಾನು ಮನೆ ಕಟ್ಟಲ ಅಂತ. ಬಾಬಾ ಹೇಳ್ತಾರೆ, ಬಲೆ ಕಟ್ಟಪ್ಪ, ದುಡ್ಡು ಇದೆ ಅಂದರೆ ದುಡ್ಡು ಮಣ್ಣಲ್ಲೇ ಹೋಗೋದಿದೆಯಲ್ಲ, ಮನೆ ಕಟ್ಕೊ. ಆದರೆ ಮನೆ ಕಟ್ಟೋದ್ರಲ್ಲಿ ನಿಮ್ಮ ಮನಸ್ಸಿಗೆ ಬಂದಂಗೆ ಕಟ್ಟೋದಲ್ಲ, ಅದರಲ್ಲಿ ಒಂದು ಕ್ಲಾಸಿಗೆ ಪ್ರಾವಿಷನ್ ಮಾಡಿ ಗೀತಾ ಪಾಠಶಾಲೆ ತೆಗೀರಿ. ಆದರೆ ಅಲ್ಲಿ ಸ್ವಾರ್ಥ ಇರಕೂಡ್ದು, ನಾನು ಅಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಬಾಕಿ ಇನ್ನೇನಿಲ್ಲ. तुम्हारे दर पर कोई भी आए उनको भिक्षा ऐसी दो जो उनको एकदम विश्व का मालिक बना दो. तुम्हारे पास अथाह ज्ञान धन है, इतना कोई के पास नहीं है. तुम्हारे पास सब से साहूकार वो है जिनके पास बहुत ज्ञान रतन बुद्धि में भरे हुए. कोई भी आए तो तुम उनकी झोली भर दो, तुम्हारे पास इतना खजाना है. ತಂದೆ ಹೇಳ್ತಿರೋದು, ಅರೇ ಮಕ್ಕಳೇ, ಗೀತಾ ಪಾಠಶಾಲೆ ತೆಗೆದ್ಮೇಲೆ ಯಾರೇ ನಿಮ್ಮ ಜಾಗಕ್ಕೆ ಬಂದರೆ ಅವ್ರಿಗೇನಾದರೂ ಒಂದು ಪರಮಾತ್ಮ ಪ್ರಸಾದ ಭಿಕ್ಷೆಯಲ್ಲಿ ಅಂದರೆ ಜ್ಞಾನ ರತ್ನಗಳನ್ನು ಹಾಕ್ರಿ. ನೀವು ಇಲ್ಲಿ BKSಲ್ಲಿ ಯಾರು ಸಾಹುಕಾರರಂದರೆ ಯಾರ ಬುದ್ಧಿಯಲ್ಲಿ ನಿರಂತರ ಜ್ಞಾನ ರತ್ನಗಳು ತುಂಬಿದೆ ಅವರು ರಿಚೆಸ್ಟ್. ಏಕೆಂದರೆ ಜ್ಞಾನ ಧನ ಹಿ ಸ್ಥೂಲ್ ಧನ. ಜ್ಞಾನ ಧನನೇ ಸ್ಥೂಲ ಧನದ ಆಧಾರ. ಜ್ಞಾನ ಧನ ಇಲ್ಲ ಅಂದರೆ, ಸತ್ಯುಗದಿಂದ ಹಿಡಿದು ಜ್ಞಾನದ ಧಾರಣೆಗಳು ಮಾಡಲಿಲ್ಲ ಅಂದರೆ ಲಾಸ್ಟ್ವರೆಗೆ ಬಡತನ ಬರೆಸ್ಕೋತಾ ಇರೋದು ಈಶ್ವರನ ಹತ್ರ. ಇದೆಲ್ಲ ಕರ್ಮ ಫಿಲಾಸಫಿ. ಜ್ಞಾನ ಚಿಂತನೆ ನಡೆಯಲ್ಲಲ್ಲ, ಅದಕ್ಕೆ ಕೇರ್ಲೆಸ್ಸು, ಭಯನೂ ಇಲ್ಲ, ಚಲಾಯಿಸ್ತಾ ಇರು ಅಂತ. ಬಟ್ ಅಂತ್ಯದಲ್ಲಿ ಅವಾಗ ಸಾಕ್ಷಾತ್ಕಾರ ಆಗುತ್ತೆ. ನೀವೇನು ಕಳ್ಕೊಂಡ್ರಿ ನನ್ನ ವಿರುದ್ಧವಾಗಿ ನಡೆದು, ಅವಾಗ ಆತ್ಮ ಕ್ಷಮೆ ಮಾಡ್ಕೊಳಕ್ಕಾಗಲ್ಲ ತನ್ನನ್ನು. ಬಟ್ ಅವಾಗ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ, ಯಾವುದು ಕೈಗಿಲ್ಲ. ಅದು ಕೇಳ್ತಿದ್ದಾರೆ ಬಾಬಾ, ಇಷ್ಟು ಖಜಾನೆ ಕೊಟ್ಟಿದ್ದೀನಿ ನಿಮಗೆ, सिर्फ ये बोर्ड लगा दो, आओ तो हम आपको सदा सुखी स्वर्ग का वर्षा पाने का रास्ता बताए. रास्ता बताओ, लेकिन क्या चाहिए रास्ता बताने लिए? परंतु बच्चों में वो नशा नहीं रहता. यहाँ नशा चढ़ता है, बाहर जाने से भूल जाता है. शौक होना चाहिए ना. कोई भी आए उनको रास्ता बताए जो पेड़ा पार हो जाए. तुम्हारे पास भारी धन है. कोई भी भिखारी आए, लखपति आए तो तुम उनको भी बहुत रतन दे सकते हो. ये बाबा यहाँ नशा चढ़ाता है, फिर सोडा वाटर हो जाता है.
बाबा तुम्हारी अविनाशी ज्ञान रत्नों से जोली भर देते, परंतु नंबर वार है, किसकी तकदीर में नहीं है पूरी रीति धारणा नहीं करते, जिसका तकदीर में है वो पूरा धारण करते हैं. ಇಲ್ಲಿ ಡ್ರಾಮಾ ಫುಲ್ ಸ್ಟಾಪ್ ಇಡ್ತಾರೆ ಬಾಬಾ. ನಾನು ಇಷ್ಟೊಂದು ಜ್ಞಾನದ ರತ್ನಗಳನ್ನು ಬುದ್ಧಿ ಜೋಳಿಗೆಯಲ್ಲಿ ತುಂಬಿದ್ದೀನಿ, ಆದರೆ ಅದೃಷ್ಟದಲ್ಲಿರೋರು ಧಾರಣೆ ಮಾಡ್ತಾರೆ, ಅದೃಷ್ಟದಲ್ಲಿರೋರು ಬಾಬಾವರನ್ನು ತಿಲಾಂಜಲಿ ಡಿಸ್ರಿಗಾರ್ಡ್ ಮಾಡೋದು. ಶ್ರೀಮತಕ್ಕೊಂದಿಷ್ಟು ಬೆಲೆ ಇಲ್ಲ. ಇದು ಅದೃಷ್ಟನ ಕಳ್ಕೊಳ್ಳೋ ಕತೆ, ಅಳಿಸೋ ಕತೆ. ಅದಕ್ಕೆ ಹೇಳ್ತಾರೆ ಬಾಬಾ ಹೇಳೋದು, ಯಾತಕ್ಕೆ ಬೋರ್ಡ್ ಹಾಕ್ರಿ, ನೀವು ಬಂದರೆ ನೀವು ವಿಶ್ವದ ಮಾಲೀಕರನ್ನು ಮಾಡಿಬಿಡಿ ಅಂತಾರೆ ಬಾಬಾವ್ರು. ಯಾರಾದರೂ ಬಂದರೆ ಅವ್ರನ್ನ ಸಾಹುಕಾರರನ್ನು ಮಾಡಿ, ವಿಶ್ವದ ಮಾಲೀಕರನ್ನು ಮಾಡಿ. ಜ್ಞಾನಧನ ಅಷ್ಟು ಶ್ರೇಷ್ಠ. ಆದರೆ ಬಾಬಾ ಹೇಳ್ತಾರೆ ನಶೆ ಸೋಡಾ ವಾಟರ್ ಆಗುತ್ತೆ. ಇಲ್ಲಿಂದ ಎದ್ದೋದ್ರೆ ಸಾಕು, ಬಾಬನ ಮುಂದೆ ನಶೆ ಇರುತ್ತೆ, ಆಚೆ ಹೋದ ತಕ್ಷಣ ಸಮಾಪ್ತಿ ಆಗ್ಬಿಡುತ್ತೆ. ಲೌಕಿಕಕ್ಕೆ ಹೋದ ತಕ್ಷಣ ಲೌಕಿಕದ ಮುಖಗಳು ನೋಡ್ಕೊಂಡು ಅಲ್ಲಿ ಲಡ್ಡುಗಳಾಗ್ಬಿಟ್ಟು ಶಿವಬಾಬನೂ ಇಲ್ಲ, ಯಾರೂ ಇಲ್ಲ. ಲೌಕಿಕತೆ, ದೇಹಾಭಿಮಾನದ ರೀತಿ ನೀತಿಗಳು. ಬಾಬಾವ್ರೇನು ಶ್ರೀಮತ ಕೊಡ್ತಾರೆ, ಲೌಕಿಕತೆ ಅಂದರೆ ದೇಹಾಭಿಮಾನದ ರಿಂಚಕ ರೀತಿ ನೀತಿಗಳು ಇರಂಗಿಲ್ಲ ಅಂತ ಸಂಬಂಧಗಳಲ್ಲಿ. ಬಟ್ ಅದು ಹೋಗ್ಬೇಕಲ್ಲ ಬುದ್ಧಿಗೆ. बाबा कहते कोशिश कर तुम निरंतर याद में रहो, ऐसे नहीं कि सेंटर में जाकर एक जगह बैठना है. नहीं, चलते फिरते जो भी समय मिले बाप को याद करते रहना है. हाथ कारड़े दिल यारड़े, अर्थात बुद्धि का योग बाप के साथ हो. बाप की याद से तुम्हारा बहुत कल्याण होगा. ತಂದೆ ಏನು ಹೇಳ್ತಿದ್ದಾರೆ ಅಂದರೆ, ನನ್ನ ನೆನಪಲ್ಲೇನೆ ನಿಮ್ಗೆ ಕಲ್ಯಾಣ ಇರೋದು. ನೀವು ಹಂಗಲ್ಲ ಸೆಂಟ್ರಿಗೆ ಬಂದುಬಿಡಿ, ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಾನು ಯೋಗ ಮಾಡ್ತೀನಿ ಅಂದರೆ ಕೂತ್ಕೊಂಡು ಅಭ್ಯಾಸ ಬೇಕು. ವಿದೇಹಿ ಆಗೋದು, ಅಶರೀರಿ ಆಗೋದು, ನಡೀತಾ ಕೂತ್ಕೊಳ್ತಾನೂ ನಿಮ್ಮ ಕೆಲಸ ಕಾರ್ಯ ಮಾಡಿಕೊಂಡು ನೀವು ನನ್ನ ನೆನಪು ಕೈ ಕೆಲಸ ಮಾಡ್ತಾ ಇರಲಿ, ಬುದ್ಧಿ ನನ್ನ ನೆನಪಲ್ಲಿರಲಿ, ಇದು ಸದಾ ಇರಬೇಕಲ್ವ ಮಕ್ಕಳೇ ಅಂತ ಹೇಳ್ತಿದ್ದಾರೆ ಬಾಬಾವರು. ಆವಾಗಲೇ ನನ್ನ ನೆನಪಲ್ಲೇ ನಿಮ್ಮ ಕಲ್ಯಾಣ ಆಗೋದು. ಕಿವಿ ತೆಗೆದಿದೆಯಲ್ಲ, ಗಾಳಿಗೆ ಹೋಗ್ತಿಲ್ಲಲ್ಲ. ಆ ಅಶರೀರಿ ಆತ್ಮ ಸ್ವರೂಪದಲ್ಲಿ ಅಂತರ್ಮುಖಿಯಾಗಿ ಬಾಬನ ಸನ್ಮುಖದಲ್ಲಿ ನೋಡಿಕೊಂಡು ಕೇಳ್ತಾ ಇದ್ದೀರಾ ಮುರುಳಿ. ತಂದೆ ಏನು ಹೇಳ್ತಿದ್ದಾರೆ, ನಾನು ಒಬ್ಬನ ನೆನಪಲ್ಲೇ ನಿಮ್ಮ ಕಲ್ಯಾಣ ಆಗೋದು. 21 ಜನ್ಮಗಳಿಗೆ ನೀವು ಸಾಹುಕಾರರಾಗ್ಬಿಡ್ತೀರ. ಆದರೆ ಒಬ್ಬನ ನೆನಪು, ಬುದ್ಧಿ ಎಲ್ಲದರಿಂದ ತುಚ್ಛ ತಿರಸ್ಕಾರ ಅಂತ ಸತ್ತು ಬದುಕಬೇಕು. ಆ ಹಿಮ್ಮತ್ತಿದ್ರೆ ಬಿ ಕೆ ಎಸ್ ಹತ್ರ ಬರಬೇಕು, ಇಲ್ಲಾಂದರೆ ಬರಬಾರ್ದು. ಯಾಕೆಂದರೆ ಬರೀ ಹೊರೆಯಿಂದ ಹೊರೆ ಇಲ್ಲಿ. ಬೇಹದ್ ತಂದೆ ನನಗೆ ಬೇಹದ್ ಆಸ್ತಿ ಕೊಡ್ತಿದ್ದಾರೆ. ಭಾರತ ಸ್ವರ್ಗತಾ ನರಕ, ಭಾರತ ಸ್ವರ್ಗವಾಗಿತ್ತು, ಈಗ ನರಕ ಆಗೋಯ್ತಲ್ಲ ಮಕ್ಕಳೇ ಅಂತ. बाप कहते हैं मुझे याद करो तो तुम्हारी आत्मा सतो प्रधान बन जाएंगे. बाप को याद करेंगे तो नशा चढ़ेगा. हमारे जैसे धनवान सृष्टि में कोई नहीं है. बाप ही याद नहीं होगा तो धन कहाँ से आएगा. ತಂದೆ ಹೇಳೋದು, ಇವಾಗ ನಾನು ಒಬ್ಬನನ್ನು ನೆನಪು ಮಾಡಿ ಆಗ ನೀವು ಆತ್ಮ ಸತೋ ಪ್ರಧಾನ ಆಗ್ಬಿಡುತ್ತೆ. ಬಾಬಾ ಒಬ್ಬನ ನೆನಪಲ್ಲೇನೆ ನಶೆ ಇರಲಿ. ಎಷ್ಟು ಯೋಗದ ಪ್ರೂಫ್ ಏನೋ, ಆತ್ಮಿಕ ನಶೆ, ನಾರಾಯಣಿ ನಶೆ, ಈಶ್ವರೀಯ ನಶೆ. ಅರೇ ನಾನು ಬಾಬಾ ಜಗತ್ತಿನ ಆಲ್ಮೈಟಿ, ನನ್ನ ತಂದೆ, ಸನ್ ಆಫ್ ಗಾಡ್ ಅನ್ನೋ ಹೆಮ್ಮೆ, ಆ ಪವಿತ್ರತೆ, ಆ ಪರಿಶುದ್ಧತೆ, ಆ ಕಣ್ಣಲ್ಲಿ ಆ ಮೆಸೆಂಜರ್ಸ್ ನೋಡಿ, ಇಬ್ರಾಹಿಂ ಕ್ರೈಸ್ಟ್ ಇವರೆಲ್ಲ ಅವ್ರ ಕಣ್ಣುಗಳಲ್ಲಿ, ಬುದ್ಧ ಸ್ಪೆಷಲಿ, ಇಬ್ರಾಹಿಂ ಇಲ್ಲ ಏನೋ ಮಾಡ್ತಿದ್ದಾರೆ, ಬಟ್ ಆದರೆ ಕಣ್ಣಲ್ಲಿ ಏನಿರುತ್ತೆ ಅಂತ. ತಪಸ್ವಿಗಳು ಹೆಂಗಿರ್ಬೇಕು. तो बाप ही याद नहीं होगा तो धन कहाँ से आएगा. ನಮ್ಮ ಹತ್ರ ಬಾಬಾ ಹೇಳ್ತಾರೆ, ಧನವಂತರ ಸೃಷ್ಟಿಯಲ್ಲೇ ಇಲ್ಲ ನಿಮಗಿಂತ ಅಂತಾರೆ. ತುಮಾರೆ ಜೈಸ ಧನವಾನ್ ಕೋಯಿ ನೈ. ಆದರೆ ನನ್ನ ನೆನಪೇ ಇಲ್ಲ ಅಂದರೆ ಇನ್ನೆಲ್ಲಿ ದುಡ್ಡು ಬರ್ತದೆ? ಏನಿಲ್ಲ, ಗಿರ್ಗಟ್ಲೆಯಲ್ಲಿ ಮಾಯೆ ಗಿರ್ ಅನ್ನಿಸ್ಬಿಡುತ್ತೆ.
स्वर्ग में तो तुम बच्चों को अपार सुख मिलता है, शास्त्रों में तो कितनी दंत कथाएं लिख दिए है, गाते भी है राम राजा राम प्रजा धर्म का उपकार। फिर कहते हैं राम की सीता चुराई गई, बंदरों की सेना ले ली। आगे खुद भी पढ़ते थे, कुछ भी समझते नहीं थे, अभी कितना समझ में आता है, कितनी वंडरफुल बातें लिखी है। बाप कहते मुझे प्रकृति का आधार लेना पड़ता है। त्रिमूर्ति में भी ब्रह्मा विष्णु शंकर दिखाते हैं, परंतु ये भी समझते नहीं है कि विष्णु कौन है, कहाँ के रहने वाला है। विष्णु के मंदिर को लक्ष्मी नारायण का मंदिर बना कहते हैं। ಹಿಂಗೆ ಶಾಸ್ತ್ರಗಳಲ್ಲಿ ಎಲ್ಲ ಅಗಡಂ ಬಗಡಂ ಮಾಡಿ ಇಟ್ಟಿದ್ದಾರೆ. ಏನು ಹೇಳ್ತಾರೆ ಬಾಬಾ, ಬರೀ ದಂತಕಥೆಗಳನ್ನು ಬರೆದ್ಬಿಟ್ರು. ಇಲ್ಲಿ ಅದೇ ಸಂಸ್ಕಾರ ಅಲ್ವಾ, ಶಿವಬಾಬನು ಏನೋ ಕತೆ ಹೇಳ್ತಿದ್ದಾರೆ ಅಂತ ಕೇಳಿ ಎದ್ದೋಗೋ ಬುದ್ಧಿ. ಇಲ್ಲಿ ಬರೀ ಮೀಟೆ ಮೀಟೆ ಬಚ್ಚೆ ಅಂತ ಏನೋ ಹೇಳ್ತಿದ್ದಾರೆ ಅಂದ್ಕೋಬೇಡ್ರಿ. ಪ್ರತಿ ಶಬ್ದ ಇಡೀ ದಿನ ಜೀರ್ಣ ಮಾಡ್ಕೋಬೇಕು, ಧಾರಣೆಯಲ್ಲಿ ಬರಬೇಕು. ಅದು ಬಾಬನಿಗೆ ಕೊಡೋ ರೆಸ್ಪೆಕ್ಟ್. ಶಾಸ್ತ್ರದಲ್ಲಂತೂ ದತ್ತಕತೆ ಹೆಂಗೆ ಬರೆದ್ರು, ರಾಮ್ ರಾಜ ರಾಮ್ ಪ್ರಜಾ ಅಂದರೆ ರಾಮನ್ ಥರನೇ ರಾಜನ್ ಥರನೇ ಪ್ರಜೆಗಳಿದ್ರು, ಎಲ್ಲ ಧರ್ಮದ ಉಪಕಾರ ನಡೀತಾ ಇತ್ತು ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು ಕಡೆ ಗ್ಲಾನಿ ಏನು ಮಾಡಿದ್ರು, ಸೀತೆ ಹೊತ್ಕೊಂಡು ಹೋದ ರಾವಣ, ಆಮೇಲೆಲ್ಲ ಮಂಗಗಳ ಸೈನ್ಯ ತಗೊಂಡ್ರು ಅಂತ ಈ ಬ್ರಹ್ಮ ಬಾಬಾ ಹೇಳೋದು. ಮೊದಲಿದೆಲ್ಲ ಓದಿದ್ರೆ ಅರ್ಥ ಆಗ್ತಿರ್ಲಿಲ್ಲ, ಈಗ ಅರ್ಥ ಆಗ್ತಿದೆ. ಇಷ್ಟು ವಂಡರ್ಫುಲ್ ಮಾತುಗಳನ್ನು ಬರೆದಿದ್ದಾರೆ. ನಮ್ಮ ತಂದೆ ರಾಮ ಬಂದು ಎಲ್ಲ ಮಂಗಗಳ ಸೈನ್ಯ ತಗೊಂಡು ತಲೆ ಚೆಚ್ಕೊಂಡು ಮಂಗಗಳ ಹತ್ರ ಸೇವೆ ಮಾಡಿಸೋದು ನೋಡ್ರಿ. ಶಿವ ಪರಮಾತ್ಮನ ಅವನ ಕೃಪೆ. ಅದಕ್ಕೆ ಹೇಳ್ತಿದ್ದಾರೆ, ನಾನೊಬ್ಬನ ನೆನಪು ಯಾಕೆ ಬೇಕಂದರೆ, ನಾನು ಪ್ರಕೃತಿಯ ಆಧಾರ ತಗೊಂಡು ಬಂದಿದ್ದೀನಿ. ತ್ರಿಮೂರ್ತಿಗಳ ಬಗ್ಗೆನೂ ಹೇಳ್ತಾರೆ, ಬ್ರಹ್ಮ ವಿಷ್ಣು ಶಂಕರ. ಬಟ್ ಮನುಷ್ಯರಿಗೆ ಅರ್ಥ ಆಗ್ತಿಲ್ಲ, ಬ್ರಹ್ಮನ ಆಧಾರ ತಗೊಂಡು ಬರ್ತಾರೆ ಭಗವಂತ ಅಂತ. ವಿಷ್ಣು ಟೆಂಪಲನ್ನು ಲಕ್ಷ್ಮೀನಾರಾಯಣ ಟೆಂಪಲ್ ಅಂದ್ಬಿಡ್ತಾರೆ. अर्थ ಒಂದಿಷ್ಟು ಗೊತ್ತಿಲ್ಲ, अर्थ कुछ भी नहीं समझते। विष्णु की ये दो रूप लक्ष्मी नारायण है जो सतयुग में राज्य करते थे। अभी तुम मनुष्य से देवता बन रहे हो, कोई भी आए तो बोलो ये ब्रह्मा कुमार कुमारिया है। तो प्रजापिता ब्रह्मा सबका बाप है, बहुत ढेर के ढेर प्रजा है। नाम तो सुना है ना। भगवान ने ब्रह्मा द्वारा ब्राह्मण रचे, बाप ने जरूर बच्चों को वर्षा दिया होगा। तुम बच्चों को विश्व का मालिक बनाते हैं, तुम शिव बाबा से वर्षा पाते हो। एक है लौकिक बाप, दूसरा है पारलौकिक बाप। अब ये तुमको अलौकिक बाप मिला है। ಮೂರು ಜನ ತಂದೆಯರು, ಪಾರಲೌಕಿಕ ಲೌಕಿಕ ಅಲೌಕಿಕ ತಂದೆ ಈಗ ಸಿಕ್ಕಿದ್ದಾರೆ. ಬಾಬಾ ಹೇಳೋದು ಕ್ಲಿಯರ್ ಕಟ್ ಹೇಳಿ, ಇದು ಪರಮಾತ್ಮನ ದರ್ಬಾರ್, ಸತ್ಯುಗದ ರಾಜ್ಯ ಸ್ಥಾಪನೆ ನಡೀತಾ ಇದೆ, ಮನುಷ್ಯರಿಂದ ದೇವತೆಗಳಾಗ್ತಿದ್ದಾರೆ. ಯಾರೇ ಬಂದರೂ ಹೇಳಿ, ಇದು ಬ್ರಹ್ಮ ಕುಮಾರ ಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಅಂದರೆ ಪ್ರಜಾಪಿತ ಬ್ರಹ್ಮ ಎಲ್ಲರ ತಂದೆ, ಜಗತ್ತಿಗೆ ತಂದೆ, ಆದಿದೇವ, ಇಡೀ ಪ್ರಜೆಗಳೇ ತಂದೆ ಅಂದಾಗ ನಾವೆಲ್ಲ ಏನಾದ್ವಿ? ಪರಸ್ಪರ ಸೋದರ ಸೋದರಿಯರು. ಇಲ್ಲ ಬುದ್ಧಿ ಕೆಟ್ಟೋಗಿದ್ರೆ ಬಾಯಿ ಬಾಯಿ ಅನ್ನೋದು, ಇಲ್ಲ ದೇಹನೇ ನೋಡ್ಕೂಡ್ದು, ಮನುಷ್ಯರನ್ನು ನೋಡ್ಕೂಡ್ದು, ತಲೆ ಬಗ್ಗಿಸ್ಕೊಂಡು ನಡಿಬೇಕು, ವೃತ್ತಿ ದೃಷ್ಟಿ ಚಂಚಲ ಇರೋರು. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಭಗವಂತ ಬ್ರಹ್ಮನ ಮುಖಾಂತರ ಬ್ರಾಹ್ಮಣನ ರಚನೆ ಮಾಡಿದ್ರು ಅಂತಂದರೆ ಬಾಬಾ ಹೇಳೋದು ಅಂಡರ್ಸ್ಟುಡ್. ನಮಗೆ ಆಸ್ತಿ ಕೊಟ್ಟಿರ್ಬೇಕಲ್ವ ತಂದೆ ಅಂದಮೇಲೆ. ಬ್ರಾಹ್ಮಣರನ್ನು ರಚನೆ ಮಾಡಿದ್ರು ಅಂತಂದರೆ ಏನು ಕೊಡ್ತಾರೆ ಆಸ್ತಿ? ತುಂಬ ಬಚ್ಚೋಂಕೋ ವಿಶ್ವಕ ಮಾಲಿಕ್ ಬನಾತೆ. ನಿಮಗೆ ಸಣ್ಣ ಆಸ್ತಿ ಕೊಡ್ತೀನ, ಇಡೀ ವಿಶ್ವದ ಮಾಲೀಕರನ್ನು ಮಾಡ್ತೀನಿ. ಇವೆಲ್ಲ ಬುದ್ಧಿಗೆ ಹೋದರೆ ತಾನೇ ತಲೆ ಒಳಗಡೆ ಧಾರಣೆ ಆಗೋದು. ದೇಹಾಭಿಮಾನದಲ್ಲಿ ಕೂತ್ಕೊಂಡ್ರೆ ಬಾಬನ ಮಹಾವಾಕ್ಯ ಅಶುದ್ಧ ಮಾಡೋ ಪಾಪನೂ ನಮಗೆ ಬರ್ತದೆ. ಇವೆಲ್ಲ ಕರ್ಮ ಫಿಲಾಸಫಿ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಏನೋ ಕೇಳ್ಬಿಟ್ಟಿರ್ತೀನಿ ಅನ್ನೋದಲ್ಲ. ಆತ್ಮಸ್ವರೂಪದಲ್ಲಿ ಬಾಬನ ಮುರುಳಿ ಕೇಳೋ ಶ್ರೀಮತ ಏನಿದೆ, ಡೈರೆಕ್ಷನ್ ಹಂಗೆ ಇರಬೇಕು. ಯೋಗಕ್ಕೇನು ಡೈರೆಕ್ಷನ್, ಜ್ಞಾನಕ್ಕೇನು ಡೈರೆಕ್ಷನ್, ಧಾರಣೆಗೇನು ಡೈರೆಕ್ಷನ್, ಸೇವೆಗೇನು ಡೈರೆಕ್ಷನ್. ಇಡೀ ದಿನ ಹೇಳಿದ್ರಲ್ಲ ಮೇಲೆ ರಾಮ ಸೀತಾ ಅಂತ ತಕ್ಷಣ ಇಡೀ ಕತೆ ರಾಮಾಯಣ ನೆನಪು ಬರುತ್ತೆ.
ಬಾಬಾ ಅಂದರೆ ಎಲ್ಲ ಚಕ್ರದ ನೆನಪು, ನಾನೇನು ಮಾಡಬೇಕು, ಜನ್ಮಗಳು, ಕರ್ಮ ಫಿಲಾಸಫಿ ಎಲ್ಲ ನೆನಪು ಇರಬೇಕು ಅಲ್ವಾ ನಿಮಗೆ ಅಂತ. ಸುಮ್ಮನೆ ಕ್ಲಾಸ್ ಕೇಳಿದ್ದಳಂಗಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ये तो जोरी था, ये थोड़ा ही कुछ जानता था. इनके लिए कहते हैं ना, इनके बहुत जन्मों के अंत के जन्म में भी अंत में इनमें प्रवेश करता हूँ. वानप्रस्थी बनने का रिवाज भी भारत में है. 60 वर्ष के बाद गुरु के पास चले जाते हैं. बाप इनमें प्रवेश कर कहते हैं अब तुमको घर चलना है. मुक्ति सब चाहते हैं परंतु मुक्ति को कोई जानते नहीं है. ब्रह्म में लीन तो कोई हो नहीं सकते हैं. ये तो ಸೃಷ್ಟಿ ಚಕ್ರ ಫಿರ್ತಾ ಇರತ್ತಾ ನಾ. ಬಾಬಾ ಬ್ರಹ್ಮ ಬಾಬನ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ವಜ್ರ ವ್ಯಾಪಾರಿಗಳಾಗಿದ್ರು. ಇವ್ರ ಬಗ್ಗೆನೇ ಗಾಯನ ಇರೋದು. ಅನೇಕ ಜನ್ಮಗಳ ಅಂತಿಮ ಜನ್ಮದ ಅಂತಿಮ ಸಮಯದಲ್ಲಿ ನಾನು ಪ್ರವೇಶ ಮಾಡ್ತೀನಿ, ಸಾಧಾರಣ ವೃದ್ಧ ಮಾನವನಲ್ಲಿ ಬರ್ತೀನಿ ಅಂತ ಹೇಳಿದ್ರಲ್ಲ. ಕೃಷ್ಣ ಹಿಂಗೆ ಸಾಧಾರಣ ವೃದ್ಧ ಮಾನವ ಆಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ, ಭಾರತದಲ್ಲಿ ವಾನಪ್ರಸ್ಥದ ಸಂಪ್ರದಾಯ ಹಾಕಿದೆ. 60 ವರ್ಷದ ನಂತರ ಗುರುಗಳ ಹತ್ರ ಹೋಗ್ತಾರೆ. ಈಗ ಯಾರೂ ಹೋಗಲ್ಲ. 60 ವರ್ಷದ ಮೇಲೆ ಇನ್ನೂ ಜಾಸ್ತಿ ವಿಕಾರ, ಇನ್ನೂ ಜಾಸ್ತಿ ಮೋಹ ವ್ಯಾಮೋಹದ ಭ್ರಮೆಗಳು. ಮನುಷ್ಯನಿಗೆ ವೈರಾಗ್ಯನೇ ಬರಲ್ವೇ? ಶರೀರ ಬಿಡೋ ಟೈಮ್ ಬಂದ್ರೂ ಆತ್ಮ ಎಲ್ಲ ಬೇಕು ಬೇಕು ಅನ್ನತ್ತೆ. ಅದಕ್ಕೆ ಬಾಬಾ ಹೇಳೋದು, ನಾನೀಗ ಬಾಪ್ ಇನ್ಮೆ ಪ್ರವೇಶ್ ಕರ್ಕೇತೆ ಅಬ್ ತುಮಕೋ ಘರ್ ಚಲ್ನಾ ಹೈ. ಮಹಾಕಾಲ ತಂದೆ ಹೇಳ್ತಿರೋದು, ನಾನು ಇವರಲ್ಲಿ ಪ್ರವೇಶ ಮಾಡಿ ಹೇಳ್ತಿದ್ದೀನಿ. ಈಗ ನೀವೆಲ್ಲ ವೈಂಡ್ ಅಪ್ ಮಾಡಿ ಮನೆಗೆ ಹೊರಡ್ಬೇಕು ನೀವು. ಮುಕ್ತಿ ಸಬ್ ಚಾಹತೆ ಹೇ ಪರಂತು ಮುಕ್ತಿ ಕೋ ಕೋಯಿ ಜಾನ್ತೆ ಭಿ ನಹೀ ಹೈ. ಬ್ರಹ್ಮ ಮೇ ಲೀನ್ ತೋ ಕೋಯಿ ನಹೀ ಹೋ ನಹೀ ಸಕ್ತೆ. ತತ್ವದಲ್ಲಿ ಹೋಗಿ ಚೈತನ್ಯ ಆತ್ಮ ಲೀನ ಆಗಕ್ಕಾಗುತ್ತಾ? ಇಲ್ಲ ಅಲ್ಲ. ಮುಕ್ತಿ ಎಲ್ಲರಿಗೂ ಬೇಕು. ಬಟ್ ಎಲ್ಲರನ್ನು ಕರ್ಕೊಂಡೋಗಕ್ಕೆ ಬಂದಿರೋದು, ಮುಕ್ತಿ ಕೊಡೋಕ್ಕೆ ಬಂದಿರೋದು ಅಂತಿದ್ದಾರೆ ಬಾಬವರು. ಈ ಸೃಷ್ಟಿ ಚಕ್ರ ನಡೀತಾನೆ ಇರುತ್ತೆ ಮಕ್ಕಳೇ. ಹೋಗಿ ಲೀನ ಆಗ್ಬಿಟ್ರೆ ಸೃಷ್ಟಿ ಚಕ್ರ ಡಮಾರ್ ಅಂದ್ಬಿಡುತ್ತೆ. ಅನಾದಿ ಅವಿನಾಶಿ ಆತ್ಮನು ಅನಾದಿ ಅವಿನಾಶಿ, ಪರಮಾತ್ಮ ಪ್ರಕೃತಿನೂ ಅನಾದಿ ಅವಿನಾಶಿ. ಮೂರು ಯಾವ ಎಲ್ಲ ಕಾಲದಲ್ಲಿರುತ್ತೆ ಅಂತ ಹೇಳಿದ್ದಾರೆ. ಶಾಸ್ತ್ರಗಳಲ್ಲೂ ಇದು ಕ್ಲಿಯರ್ ಇದೆ. ಮನುಷ್ಯನ ತಲೆಗೋದ್ರೆ ತಾನೆ सबको पार्ट बजाना ही है. कहते हैं वर्ल्ड की हिस्ट्री जाग्रफी रिपीट होता है. ये अनादि ड्रामा बना हुआ है. 84 जन्मों का पार्ट तुमको बजाना ही है. ये ज्ञान डांस होती है. वो लोग फिर डमरू दिखाते हैं. अब सूक्ष्म वतनवासी शंकर डमरू कैसे बजाएंगे? ಅದಕ್ಕೆ ಹೇಳ್ತಿರೋದು ಬಾಬಾ, ವರ್ಲ್ಡ್ ಹಿಸ್ಟ್ರಿ ಜಾಗ್ರಫಿ ಈಗ ರಿಪೀಟ್ ಆಗ್ತಿದೆ. ಇದು ಅನಾದಿ ಡ್ರಾಮಾ ಮಾಡಲ್ಪಟ್ಟಿದೆ. 84 ಜನ್ಮಗಳ ಪಾರ್ಟ್ ನೀವು ಮಾಡಲೇಬೇಕು. ಯಾರ್ಯಾರು ಎಷ್ಟೆಷ್ಟು ಜನ್ಮ ಇದೆ ಅವರವರು ಅಷ್ಟು ಮಾಡ್ತಾರೆ. ಇದು ಜ್ಞಾನದ ಡಾನ್ಸ್ ನಡೀತಿದೆ. ಅರ್ಥಾತ್ ಮನುಷ್ಯರು ನಾನು ಜ್ಞಾನದ ಡಾನ್ಸ್ ಮಾಡಿದ್ರೆ ಅವರು ಡಮರು ತೋರಿಸ್ಬಿಟ್ರು ಡಮ್ ಡಮ ಅಂತ. ಇನ್ನೇನು ಕೆಲಸ ಇಲ್ಲ. ಶಿವನ ಶಂಕರ ಮಾಡಿಬಿಟ್ಟು ಅದು ಹೊಡಿತಾ ಇದ್ದರೆ ಮನುಷ್ಯರಿಗೆ ಅದು ಏನಾದರೂ ಇಲ್ವಾ ಯೋಚನೆನಾ? ಈಗ ಸೂಕ್ಷ್ಮ ವತನವಾಸಿಗೆ ಶಂಕರನ ಮೇಲೆ ತೋರಿಸಿದ್ದು, ಆಮೇಲೆ ಕೈಲಾಸ ಪರ್ವತ ತೋರಿಸಿದ್ದು. ಅಲ್ಲೆಲ್ಲಿ ಬಂತು ಡಮರು ಬಡಿಯೋಕ್ಕೆ? ಯಾರಿದ್ದಾರೆ ಕೇಳೋಕ್ಕೆ ಡಮರುನಾದನ? ಅದು ಅರ್ಥ ಆಗಲಿಲ್ಲ ಭಕ್ತರಿಗೆ ಪಾಪ. ಬಾಪ್ನೇ ಸಮझाया है तुम बंदर मिसलते तो तुम बंदरों की सेना ली. तुम्हारे आगे बाबा ज्ञान का डमरू बजा रहे हैं, तुमको ज्ञान देते हैं. अभी तुम्हारी सूरत और सीरत दोनों पलटा रहे हैं. काम चिता पर बैठ तुम खाले हो गए हो. बाबा फिर तुमको ज्ञान चिता पर बिठाए, सूरत और सीरत दोनों पलटाए, सावरे से गोरा बना रहे. यहाँ बाबा कितना नशा चढ़ाते, फिर नशा गुम क्यों होना चाहिए? ತಂದೆ ಹೇಳ್ತಿರೋದು, ನೀವೆಲ್ಲ ಮಂಗಗಳ ಥರ ಇದ್ರಿ, ನೀವು ಮಂಗಗಳ ಸೈನ್ಯವನ್ನು ತಗೊಂಡಿದ್ದೀನಿ. ಬರೀ ವಾಣಿಯಲ್ಲಿ ಏಕಾಗ್ರವಾಗಿ ಕೂತ್ಕೊಳ್ಳಿ ಇಂದ್ರನು ಕೂತ್ಕೊಳ್ಳೋಕ್ಕಾಗಲ್ಲ. ಮಂಗನ ಬುದ್ಧಿ ಏನು? ಬರೀ ಚಂಚಲ ಮನಸ್ಸು, ಬುದ್ಧಿ ಅಲಿತಾ ಇರುತ್ತೆ ಎಲ್ಲೇನು ಸಿಗ್ತದೆ ಅಂತೇಳಿ. ಸಂಬಂಧಗಳ ಹಿಂದೆ ಅಷ್ಟು ವ್ಯಾಮೋಹದ ಭ್ರಮೆ. ಅದಕ್ಕೆ ನಾನು ನಿಮ್ಮ ಮುಂದೆ ಬಂದು ಜ್ಞಾನದ ಡಮರು ಬಡಿತಾ ಇದ್ದೀನಿ. ಡಮರು ನಾದ ಆದರೂ ತಲೆಗೋಗುತ್ತಾ ಅಂತ ನಿಮಗೆ ಜ್ಞಾನ ಕೊಡ್ತಿದ್ದೀನಿ. ನಿಮ್ಮ ಮುಖವನ್ನು ನಿಮ್ಮ ಗುಣಗಳನ್ನು ಎರಡನ್ನೂ ಪರಿವರ್ತನೆ ಮಾಡ್ತಿದ್ದೀನಿ.
ಪವಿತ್ರತೆ ಎಷ್ಟಿರುತ್ತೆ ಅಷ್ಟು ಪರಿವರ್ತನೆ ತಾನೇ ಆಗುತ್ತೆ. ಕಾಮಚಿತೆಯಲ್ಲಿ ಕೂತ್ಕೊಂಡು ಕಪ್ಪಗಾಗ್ಬಿಟ್ಟಿದ್ದೀರಾ, ನಾನೀಗ ಜ್ಞಾನಚಿತೆಯಲ್ಲಿ ಕೂರಿಸಿ ನಿಮ್ಮ ಮುಖಗಳನ್ನು, ನಿಮ್ಮ ಗುಣಗಳನ್ನು ಪರಿವರ್ತನೆ ಮಾಡ್ತಿದ್ದೀನಿ. ಬಟ್ ಆದರೆ ಅದೇ ಮುಖ ಇಟ್ಕೊಳ್ತೀನಿ, ಮಂಗನ ಮುಖ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ಭಗವಂತ. ನಾನು ಸಾವಿರ ಕಪ್ಪಗಾಗ್ಬಿಟ್ಟಿದ್ದೀರಲ್ಲ, ಬೆಳ್ಳಗೆ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ ಪವಿತ್ರ ಮಾಡೋಕ್ಕೆ ಬಂದಿದ್ದೀನಿ, ಪತಿತರಿಂದ ಪಾವನ. ಇಲ್ಲಿ ಬಾಬಾ ಎಷ್ಟು ನಶೆ ಏರಿಸ್ತಾರೆ, ಆದರೆ ನಶೆ ಏನಕ್ಕೆ ಕಡಿಮೆ ಆಗಬೇಕು? ಕ್ಯೂ ಗುಮೋನ ಚಾಹಿಯೇ? ಡೈರೆಕ್ಷನ್ನೇ ಈಶ್ವರಂದು. ಸದಾ ನಾನು ನಿಂದು ಬಾಬಾ, ನಿಂದು ಬಾಬಾ, ಬಾಬಾ ಬಾಬಾ ಅಂತ ನನ್ನ ನಶೆಯಲ್ಲಿರಿ, ನೆನಪಲ್ಲಿ. ಅಂದರೆ ನಶೆ ಬಿಡಬೇಕು ಯಾಕೆ? ಅಚ್ಚಾ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. थैंक यू. गुड मॉर्निंग. शुक्रिया बाबा. ಬಾಬನ ಹತ್ರ ಡೈರೆಕ್ಟ್ ಹೋಗಿ ಬಾಬನಿಗೆ ಹೇಳ್ತಿದ್ದೀರಾ ಶುಕ್ರಿಯಾ. धारणेगे बाप ने जो अताह ज्ञान का धन दिया है उसे धारण कर स्वयं भी साहूकार बनना है और सबको दान भी करना है. जो भी आए उसकी झोली भर देनी. ಜ್ಞಾನದ ಏನು ಅತಾಹ, ಬಾಬಾ ಜ್ಞಾನದ ಎಂಥ ಅತಾಹ ಖಜಾನೆ ಕೊಟ್ಟಿದ್ದಾರೆ. ಅದನ್ನು ಧಾರಣೆ ಮಾಡಿ ಸ್ವಯಂ ಸಾಹುಕಾರರಾಗೋದಲ್ಲದೆ ಎಲ್ಲರನ್ನ ಸಾಹುಕಾರರನ್ನು ಮಾಡಿ ದಾನ ಮಾಡಿ, ಯಾರು ಬರ್ತಾರೋ ಅವ್ರ ಜೋಳಿಗೆ ತುಂಬಿ ತುಂಬಿ ಕಳಿಸಿ. ಜ್ಞಾನ ರತ್ನ ತನ್ನ ಹತ್ರ ಇರ್ತಾನೆ. ಬುದ್ಧಿಯಲ್ಲಿ ಟಿಕರಿ ಇದ್ದರೆ ಬಾಯಲ್ಲಿ ಅದೇ ಕೆಟ್ಟ ಮಾತುಗಳು ಬರ್ತಾ ಇರುತ್ತೆ. ಕೆಲವ್ರು ಮಾತಾಡಿದ್ರೇ ಸಂಸ್ಕೃತ ಅಪಶಬ್ದಗಳು, ಕೆಟ್ಟ ಶಬ್ದಗಳು ಯೂಸ್ ಮಾಡೋದು ಇನ್ನೂ ಕೆಲವರು ಬಿಡಲಿಲ್ಲ. ಇದಿರಂಗಿಲ್ಲಲ್ಲ. ಬಾಪ್ ಕಿ ಯಾದ್ ಸೆ ಹಿ ಕಲ್ಯಾಣ ಹೋನಾ ಹೈ, इसलिए जितना हो सके चलते फिरते बाप की याद में रहना है. सर्व संबंधों की रचना एक बाप से लेनी. ಒಬ್ಬ ತಂದೆಯ ನೆನಪಲ್ಲೇನೆ ಕಲ್ಯಾಣ ಆಗೋದು. ಅದರಿಂದ ಎಷ್ಟು ಸಾಧ್ಯನೋ ನಡೀತಾ ಕೂತ್ಕೊಳ್ತಾ ಒಬ್ಬ ತಂದೆಯ ನೆನಪಲ್ಲಿರಬೇಕು. ಸರ್ವ ಸಂಬಂಧದ ರಸ ಏನಿದೆ, ಸುಖ ಏನಿದೆ, ಅದು ಒಬ್ಬ ತಂದೆಯಿಂದ ಅನುಭವ ಮಾಡಬೇಕು. ಯಾರಿಗೆ ಪರಮಾತ್ಮನ ನೆನಪಲ್ಲಿ ಸರ್ವ ಸಂಬಂಧದ ರಸ, ಅತೀಂದ್ರಿಯ ಸುಖದ ಅನುಭವ ಆಗುತ್ತೆ, ರಾತ್ರಿ ಹಗಲಿನ ವ್ಯತ್ಯಾಸ, ಇಂದ್ರಿಯಗಳ ತುಚ್ಛ ಸುಖ, ವಿಕಾರಗಳ ತುಚ್ಛತೆ ಅರ್ಥ ಆಗುತ್ತೆ. ಇಲ್ಲಾಂದರೆ ತಲೆಗೇನು ಹೋಗಲ್ಲ. वरदान सारे वृक्ष की नॉलेज को स्मृति में रख, तपस्या करने वाले सच्चे तपस्वी व ಸೇವಾಧಾರಿ ಭವ. ಇಡೀ ವೃಕ್ಷದ ನಾಲೆಜನ್ನು ಸ್ಮೃತಿಯಲ್ಲಿ ಇಟ್ಕೊಂಡು ತಪಸ್ ಮಾಡ್ತಕ್ಕಂಥವರು ಸತ್ಯ ತಪಸ್ವಿಗಳು ಮತ್ತು ಸೇವಾಧಾರಿಗಳು. भक्ति मार्ग में दिखाते हैं कि तपस्वी वृक्ष के नीचे बैठकर तपस्या करते हैं. इसका भी रहस्य है. आप बच्चों का निवास इस सृष्टि रूपी कल्प वृक्ष की जड़ में है. वृक्ष के नीचे बैठने से सारे वृक्ष की नॉलेज बुद्धि में स्वतः आ जाती है. स्वतः इरुತ್ತಲ್ಲ. तो सारे वृक्ष की नॉलेज स्मृति में रख, साक्षी होकर इस वृक्ष को देखो तो ये नशा खुशी दिलाएंगे और इससे बैटरी चार्ज हो जाएंगी. फिर सेवा करते भी तपस्या साथ साथ रहेगा. ತಂದೆ ಹೇಳ್ತಿರೋದು ಅಂದರೆ ಭಕ್ತಿ ಮಾರ್ಗದಲ್ಲಿ ಋಷಿಗಳು ಮುನಿಗಳೆಲ್ಲ ವೃಕ್ಷದ ಕೆಳಗಡೆ, ಸ್ಪೆಷಲಿ ಅರಳಿ ಮರ, ಆಲದ ಮರದ ವೃಕ್ಷಗಳ ಕೆಳಗಡೆ ಕೂತ್ಕೊಂಡು ತಪಸ್ ಮಾಡ್ತಿದ್ರಲ್ಲ. ಬಾಬಾ ಹೇಳ್ತಾರೆ ಇದ್ರದ್ದು ರಹಸ್ಯ ಇದೆ. ನೀವು ತಪಸ್ ಮಾಡ್ತಿದ್ದೀರ ಈಗ ಕಲ್ಪವೃಕ್ಷದ ಕೆಳಗಡೆ. ಅಂದರೆ ಅಂತಿಮ ಚರಣದಲ್ಲಿ ನಾವಿದ್ದೀವಿ, ಬೇರಲ್ಲಿ ಕುಳಿತಿದ್ದೀವಿ. ಅಂದರೆ ಇಡೀ ವೃಕ್ಷದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಸದಾ ಇರುತ್ತೆ. ಯಾವಾಗ ನಾನು ತಪಸ್ ಮಾಡ್ತಿದ್ದೀನಿ ಕಲ್ಪವೃಕ್ಷದ ಕೆಳಗಡೆ ಅಂದಾಗ ನನ್ನ ರೆಸ್ಪಾನ್ಸಿಬಿಲಿಟೀಸ್ ಏನು, ನನ್ನ ತಂದೆ ವೃಕ್ಷದ ಬಗ್ಗೆ ಏನು ಜ್ಞಾನ ಕೊಟ್ಟಿದ್ದಾರೆ, ಅದರಲ್ಲಿ ನನ್ನ ಜನ್ಮಗಳು
ಹಾಗೂ ಇದು ಧರ್ಮದ ವೃಕ್ಷ. ಸೊ ನನ್ನ ಧಾರಣೆಗಳೇನು ಅನ್ನೋದು ಬುದ್ಧಿಗೆ ಬರ್ತದೆ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಯಾರಿಗೆ ವೃಕ್ಷದ ಜ್ಞಾನ ಸ್ಮೃತಿಯಲ್ಲಿ ಬರುತ್ತೆ ಅವರು ಸಾಕ್ಷಿಯಾಗಿ ಈ ವೃಕ್ಷವನ್ನು ನೋಡಿ ಅವಾಗ ನಶಾ ಖುಷಿ ಆಟೋಮೆಟಿಕ್ ಇರುತ್ತೆ. ಇದರಲ್ಲಿ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಈ ಸೇವೆ ಮಾಡ್ತಾನೂ ತಪಸ್ಸು ಜೊತೆ ಜೊತೆ ಇರಬೇಕು. ಎಷ್ಟೇ ಸೇವೆ ಮಾಡಿರಿ, ಫಸ್ಟ್ ತಪಸ್ಸು ಆಮೇಲೆ ಸೇವೆ. ಯೋಗ ಇಲ್ಲದೆ ಸೇವೆ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಬರೀ ಮಿಸ್ಟೇಕ್ಸ್ ಪಾಪಕರ್ಮಗಳೇ ಮಾಡೋದು. ಮನ್ಮಥ ಚಲಾಯಿಸ್ತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ ಸ್ಲೋಗನ್, ತನ್ ಕಿ ಬೀಮಾರಿ ಕೋಯಿ ಬಡಿ ಬಾತ್ ನಹಿ ಲೇಕಿನ್ ಮನ್ ಕಬಿ ಬೀಮಾರ್ ನಾ ಹೋ. ಶರೀರದ ಕಾಯಿಲೆ ದೊಡ್ಡ ಮಾತಲ್ಲ. ಮನಸ್ಸು ರಾವಣನ ಕಾಯಿಲೆಗಳು ಬರ್ಕೊಡೋದು. ಮನಸ್ಸಿನ ರೋಗಗಳಿದೆ ನೋಡ್ರಿ, ಮನೋರೋಗದ ಥರ ರಾವಣನ ರೋಗಗಳು ಇದಿರ್ಕೊಡ್ದು. ಅದು ಸರ್ವನಾಶ ಮಾಡಿಬಿಡುತ್ತೆ. ಆತ್ಮನ ಬುದ್ಧಿಯನ್ನು ಭ್ರಷ್ಟ ಮಾಡಿಬಿಡುತ್ತೆ. ಎಷ್ಟೆಷ್ಟು ಮುರುಳಿಗಳು ಎಷ್ಟೆಷ್ಟು ಸ್ಟ್ರಾಂಗಾಗಿ ಹೇಳ್ತಾರೆ ಬಾಬಾ ಅವ್ಯಕ್ತ ಮುರುಳಿಗಳಲ್ಲಿ ಈ ವಿಷಯದಲ್ಲಿ. ಮೀಟೆ ಬಚ್ಚೆ ಏನಂದ್ರು, ನಿಮ್ಮ ಹತ್ರ ಅವಿನಾಶಿ ಜ್ಞಾನ ರತ್ನಗಳ ಅತಾಹ ಖಜಾನೆ ಇದೆ. ನೀವು ಅದರ ದಾನ ಮಾಡಿ ಅಂದಾಗ ನಿಮ್ಮ ಬಾಗಿಲಿಂದ ಯಾರೂ ವಾಪಸ್ ಖಾಲಿ ಹೋಗಬಾರ್ದು. ಎಲ್ಲರಿಗೆ ತುಂಬಿ ತುಂಬಿ ಜೋಳಿಗೆ ತುಂಬಿ ಕಳಿಸಿ ಮಕ್ಕಳೇ, ವಿಶ್ವದ ಮಾಲೀಕರನ್ನು ಮಾಡ್ರಿ ಮಕ್ಕಳೇ ಅಂತಾರೆ ಡೈರೆಕ್ಷನ್. ನನ್ನ ಪ್ರತಿ ಶ್ರೀಮತದ ಮೇಲೆ ನಡೆಯೋದು ಇದು ತುಂಬ ಇಂಪಾರ್ಟೆಂಟ್. ಶಿವಬಾಬಾವರ ಶ್ರೀಮತ ಸಿರ್ಮಾನೆ ಮಾತೆ. ಬಾಬಾ ನಿನ್ನ ತಲೆ ಮೇಲೆ ಇಟ್ಕೊಂಡು ನಿನ್ನ ಮತದ ಮೇಲೆ ನಡೀತೀನಿ ಇನ್ನಷ್ಟು ಪ್ರಾಣ ಇರಬೇಕು. ಓಂ ಶಾಂತಿ.